प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಹೊರಗಿನ ಜಗತ್ತು ಎಷ್ಟು ಗದ್ದಲದಲ್ಲಿ ತುಂಬಿದರೂ ಒಳಗಿನ ಜಗತ್ತು ಶಾಂತವಾಗಿದ್ದರೆ ಬದುಕು ನೆಮ್ಮದಿಯಿಂದ ಹಾಗೂ ಸಂತೋಷದಿಂದ ಇರುತ್ತೆ. ಈ ಬರುವ ವಾರ ನಿಮ್ಮೆಲ್ಲರಿಗೂ ಒಂದು ಮೌನದ ನಿಮ್ಮ ಮನಸ್ಸು ಒಂದು ಮೌನದ ತೋಟ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ ಶ್ರೋತೃ ಬಾಂಧವರೇ, 2RRR ಸಿಡ್ನಿ ಕನ್ನಡವಾಣಿ ಜೂನ್ ತಿಂಗಳ 28ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ದಯವಿಟ್ಟು ಗಮನಿಸಿ, ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಪರ್ಸನಲ್ ವೈಯಕ್ತಿಕ ಮಾತ್ರ, 2RRR ಕ್ಷೇತ್ರದಲ್ಲ. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ಶಶಿಕಾಂತ್ ಹಾಗೂ ಶ್ರೀ ದಕ್ಷಿಣಾಮೂರ್ತಿ ಅವರಿದ್ದಾರೆ. ನಮಸ್ಕಾರ ಕನ್ನಡ ಬಾಂಧವರಿಗೆ. ನಮಸ್ಕಾರ. ಸೊ ನೀವು ಅದು ಹಾಡು ಕೇಳಿರ್ತೀರಾ, ದುಡ್ಡು ಅಂತ ಬಂದಿದ ತಕ್ಷಣ ದಕ್ಷಿಣಾಮೂರ್ತಿ ಅವರು ಸಿಡ್ನಿಯಲ್ಲಿ ಬಂದೇ ಬರ್ತಾರೆ. ಸೊ ದಕ್ಷಿಣಾಮೂರ್ತಿ ಅವರೇ, ಮೊದಲನೇದಾಗಿ ನಿಮ್ಮ ಕರಿಯೋಕಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೊಂದೇ ಅಲ್ಲ, ನಿಮ್ಮ ಬೈಕ್ ಗ್ರೂಪ್ ಕೂಡ 8 ವರ್ಷ ಆಯಿತು ಈಗ. ಅಭಿನಂದನೆಗಳು. ಧನ್ಯವಾದಗಳು ಮಹೇಶ್. ಸೊ ಈಗ ಮುಂಚೆ ಅದೊಂದು ಹಾಡು ಹಾಕಿದ್ನಲ್ಲ, ಆ ಹಾಡಲ್ಲಿ ಹಾಕಿತ್ತು ಆಸೆಗೆ ಟ್ಯಾಕ್ಸು ಇಲ್ಲ ಅಂತ. ಬಟ್ ನಮ್ಮ ಆಲ್ಬನಿಸಿ ಗೌರ್ಮೆಂಟು ಟ್ಯಾಕ್ಸ್ ಸಿಸ್ಟಮ್ನೇ ಚೇಂಜ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಆಸೆಗೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಕಾಣಿಸುತ್ತೆ. ಇವಾಗೇನೋ ಡೆತ್ ಟ್ಯಾಕ್ಸ್ ಬೇರೆ ಬಂದಿದೆಯಾ ನೋಡಿ, ಅದು ಡೆತ್ ಟ್ಯಾಕ್ಸ್ ಅಂತ ಬಂದ್ಮೇಲೆ ಆಸೆ ಟ್ಯಾಕ್ಸ್ ಬಂದೇ ಬರುತ್ತೆ ಸ್ವಲ್ಪ ದಿವಸ ಆದ್ಮೇಲೆ. ಅದೇ ಇವತ್ತು ಈಗ ಆಲ್ಬನಿಸಿ ಗೌರ್ಮೆಂಟ್ ಮಾಡಿರೋ ಟ್ಯಾಕ್ಸ್ ಚೇಂಜಸ್ ಬಗ್ಗೆ, ಅದರ ಇಂಪ್ಯಾಕ್ಟು, ನೆಗೆಟಿವ್ ಗೇರಿಂಗು, ಕ್ಯಾಪಿಟಲ್ ಗೇನ್ಸು ಮತ್ತು SMSF ಆಪ್ಷನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಅಲ್ಲದೆ ನಿಮ್ಮ ಒಂದು ಅಂಕಣ ಕೂಡ ಇದೆ ಸರ್, ಬೆಂಗಳೂರಲ್ಲಿ ಕಟ್ಟಿದ್ದು ಕೆಂಪೇಗೌಡರು, ಹೌದು, ಅದರ ಬಗ್ಗೆ ಇದೆ. ಅದನ್ನು ನಾವು ಮಾತಾಡೋಣ. ಮೊದಲನೇದಾಗಿ ನಾವು ಶುರು ಮಾಡೋಕ್ಕಿಂತ ಮುಂಚೆ ನಾವು ಹೇಳಬೇಕು, ಇವತ್ತಿನ ಕಾರ್ಯಕ್ರಮ ಈಸ್ ಅನ್ ಒಪಿನಿಯನ್ ಓನ್ಲಿ. ನೀವು ದಯವಿಟ್ಟು ಏನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ದಿಸ್ ಇಸ್ ನಾಟ್ ಅ ಫೈನಾನ್ಷಿಯಲ್ advisory kind of a program. This is just a conversation that we are having about all the changes that's happened on the tax. So ಮೂರ್ತಿ ಅವರೇ, ಇನ್ಕಮ್ ಟ್ಯಾಕ್ಸ್ ಚೇಂಜಸ್ ಮಾಡಿದ್ದಾರೆ ಆಲ್ಬನಿಸಿ ಗೌರ್ಮೆಂಟು. 2 ಪಾಸಿಟಿವ್ ಮಾತ್ರ ಕಾಣ್ತಿದೆ. ಸೊ ಇವಾಗ ಎಂಟ್ರಿ ಲೆವೆಲಲ್ಲಿದ್ದರೆ 16% 15% ಟ್ಯಾಕ್ಸ್ ಮಾಡಿದ್ದಾರೆ. ಅದೊಂದೆಲ್ಲ ಮುಂಚೆ ಒಂದು $300 ಏನೋ ಕ್ಲೇಮ್ ಮಾಡ್ಬೋದಾಗಿತ್ತು ಟ್ಯಾಕ್ಸ್ ಇಲ್ಲದೆ, ರಿಸಿಪ್ಟ್ಸ್ ಇಲ್ಲದೆ. ಅದನ್ನು ಈಗ ಒಂದು $1,000 ಮಾಡಿದ್ದಾರೆ. ಅದು ಬಿಟ್ಟರೆ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇವಾಗ ಆಗಿರೋದು ಅಂದರೆ ನೆಗೆಟಿವ್ ಗೇರಿಂಗು ಮತ್ತು ಕ್ಯಾಪಿಟಲ್ ಗೇನ್ಸು, SMSF. ಮೊದಲನೇದಾಗಿ ನೆಗೆಟಿವ್ ಗೇರಿಂಗ್ ಬಂದರೆ ನೀವು ಸಿಡ್ನಿ ಮಾರ್ಕೆಟ್ ಇರ್ಬೋದು, ಇಲ್ಲ ಎಂಟೈರ್ ಆಸ್ಟ್ರೇಲಿಯನ್ ಮಾರ್ಕೆಟ್ ಹೆಂಗೆ ಇಂಪ್ಯಾಕ್ಟ್ ಆಗಿದೆ ಅಂತೀರಾ? ಅಗೇನ್ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಇದು ನನ್ನ ಒಪಿನಿಯನ್ ಮಾತ್ರ. ಅಗೇನ್ ಡೋಂಟ್ ಯೂಸ್ ಇಟ್ ಆಸ್ ಅ ಫೈನಾನ್ಷಿಯಲ್ ಅಡ್ವೈಸ್ ಇನ್ ಎನಿ ವೇ. ದಟ್ಸ್ ಜಸ್ಟ್ ಅ ಡಿಸ್ಕ್ಲೈಮರ್. ಇನ್ ಜನರಲ್ ಅವರು ಅದೇ ವಾಟ್ ದೇ ಆರ್ ಟ್ರೈಂಗ್ ಟು ಅಚೀವ್, ಅದೇನು ಅಚೀವ್ ಮಾಡ್ಬೇಕಂತಿದ್ದಾರೆ ಮತ್ತು ಅವ್ರು ಮಾಡ್ತಾ ಇರೋದು ಒಂಥರ ಅದು ಕೋಯಿನ್ಸೈಡ್ ಆಗ್ತಾರೆ. ಸೊ ಅವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಲೈಕ್ ಇಟ್ ವಿಲ್ ಇನ್ಕ್ರೀಸ್ ದಿ ಅಫೋರ್ಡಬಿಲಿಟಿ ಫಾರ್ ಫಸ್ಟ್ ಹೋಮ್ ಬಯರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಥವಾ ನ್ಯೂ ಬಯರ್ಸ್ಗೆ ಅಂತ ಹೇಳ್ಬಿಟ್ಟು. ಅದು ನನ್ನ ಪ್ರಕಾರದಲ್ಲಿ ಅದು ಅಚೀವ್ ಆಗಲ್ಲ. ಮೇ ಬಿ ಶಾರ್ಟ್ ಟರ್ಮಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಜನಗಳಿಗೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಜನ ರ್ಯಾಂಡಮ್ ಆಗಿ ಅರ್ಜೆಂಟಲ್ಲಿ ತೊಗೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದಾರೆ, ವೆದರ್ ಇಟ್ಸ್ SMSF ಅಥವಾ ಔಟ್ಸೈಡ್. ಅದು ಬಿಟ್ಟರೆ ಲಾಂಗ್ ಟರ್ಮಲ್ಲಿ ಅಥವಾ ಅಟ್ಲೀಸ್ಟ್ ಇನ್ ದ ಇಮಿಡಿಯೇಟ್ ಟರ್ಮಲ್ಲಿ
ದೇ ನಾಟ್ ಗೋನ್ ಟು ಅಚೀವ್ ದೇರ್ ಓನ್ ಅಡ್ವೈಸ್. ಏನು ಹೇಳ್ತಾ ಇದ್ದಾರೆ ಅವರು, ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ ಅಂತ, ಅದಾಗಲ್ಲ. ಐ ಮೀನ್ ಅವ್ರದ್ದು ಓನ್ ಟ್ರೆಜರಿ ಡಾಕ್ಯುಮೆಂಟ್ ಸೇಸ್ 35,000 houses will be short of there will be shortage of 35,000 houses over the period of 10 years ಅಂತ ಹೇಳ್ಬಿಟ್ಟು. ಸೊ ಈಗಾಗಲೇ ದೇ ಆರ್ ರನ್ನಿಂಗ್ ಇನ್ ಹ್ಯೂಜ್ ಶಾರ್ಟೇಜ್ ಪ್ರಾಪರ್ಟೀಸ್. ಒಂದು ಎಕ್ಸಿಸ್ಟಿಂಗ್ ಶಾರ್ಟೇಜ್ ಇದೆ about 400,000 properties. ಅದು ಬಿಟ್ಬಿಟ್ಟು ಆನ್ ಗೋಯಿಂಗ್ about 40,000 property, 36,000 to be exact, per year there is a big gap. ಬೇಕಾಗಿರೋದಕ್ಕೂ ಇದಕ್ಕೂ. ಸೊ ಅಂದ್ರೆ there is already a shortage and there is going to be a shortage. On top of that, ಈಗ ಮಾಡ್ತಾ ಇರೋದು ಇಟ್ಸ್ ಗೋಯಿಂಗ್ ಟು ಅಫೆಕ್ಟ್ ಮೋರ್ ಇನ್ವೆಸ್ಟರ್ಸ್. ಇವಾಗ ಎನಿಥಿಂಗ್ ವೆರಿ ಸಿಂಪಲ್ ತಮ್ ರೂಲ್ ಅಂದ್ರೆ ಎನಿಥಿಂಗ್ ಟ್ಯಾಕ್ಸ್ ಮೋರ್ ವಿಲ್ ಬಿ ಲೆಸ್ ಅವೈಲಬಲ್. ಹಾಗೆ ಸೊ ಅಫೋರ್ಡಬಿಲಿಟಿ ಜಾಸ್ತಿ ಆಗ್ಬೇಕಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡಿ ಇನ್ಸೆಂಟಿವ್ಸ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ದೇ ಡಿಡ್ ಅದರ್ ವೇ. ಸೊ ಹಾಗಾಗಿ ಐ ಮೀನ್ ಕಪಲ್ ಆಫ್ ಥಿಂಗ್ಸ್ ಆರ್ ಡನ್ ಸ್ಮಾರ್ಟ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೊಸ ಮನೆ ಬಿಲ್ಡ್ಗಳಿಗೆ ನೆಗೆಟಿವ್ ಗೇರಿಂಗ್ ಇದೆ ಅಂತ ಹೇಳಿದ್ದು, ವಿಚ್ ಇನ್ಕ್ರೀಸಸ್ ಐ ಮೀನ್ interest in those new houses. Problem there, what I see is pool of that was like 10 to 15% ಅಷ್ಟೇ new properties. For example, 100 properties sell ಆಯ್ತಂದ್ರೆ only 10 to 15 properties were new until now on an average. So ಈಗ the 10 to 15% ಇದಕ್ಕೆ ಮುಂಚೆ ಮ್ಯಾಕ್ಸಿಮಮ್ ಫಸ್ಟ್ ಹೋಮ್ ಬಯರ್ಸ್ ಅವರು ಇವರು ಕಂಪೀಟ್ ಮಾಡ್ತಾ ಇದ್ರು, ಬಿಕಾಸ್ ದೇ ಹ್ಯಾಡ್ ಸಮ್ ಡಿಸ್ಕೌಂಟ್, ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಎಲ್ಲ. ಈಗ ಏನಾಗ್ತಾ ಇದೆ, ಇನ್ವೆಸ್ಟರ್ಸ್ ಆಲ್ಸೋ ಟ್ರೈ ಟು ಗ್ರಾಬ್ ದ ಸೇಮ್ ಒನ್ ಬಿಕಾಸ್ ಆಫ್ ದಿ ಬೆನಿಫಿಟ್ಸ್. ಸೊ ಒಂದು ಇಟ್ ಡ್ರೈವ್ಸ್ ಅಪ್ ದ ಪ್ರೈಸಸ್ ಆಫ್ ನ್ಯೂ ಪ್ರಾಪರ್ಟೀಸ್. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಅದೇ ಎನಿಥಿಂಗ್ ಲೆಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಲೆಸ್ ಆಯ್ತು. ಅದೊಂದು ಎರಡು ರೀಸನ್ಸ್ ಹೇಳ್ಕೊಂಡು ಇಟ್ ವಿಲ್ ಕಾಸ್ ಮೋರ್ ಪೇನ್ ಟು ಯೂರೋ, ನಾಟ್ ದ ಅದರ್ ವೇ ನನ್ನ ಪ್ರಕಾರ. ಬಟ್ ಇದು ನೀವು ಸಿಡ್ನಿ ಸಬರ್ಬ್ ಅಂತಾನೆ ನೋಡಿದ್ರೇನೆ, ಇವಾಗ ದೇರ್ ಆರ್ ಮೆಚ್ಯೂರ್ ಸಬರ್ಬ್ಸ್ ಅಂಡ್ ದೇರ್ ಆರ್ ಫ್ರಿಂಜ್ ಸಬರ್ಬ್ಸ್ ಆರ್ ದ ನ್ಯೂವರ್ ಸಬರ್ಬ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಸ್ಟನ್ ಪಾರ್ಕು, ಬಾಕ್ಸ್ ಹಿಲ್ಲು, ಅಲ್ಲಿ ಸಿಕ್ಕಾಪಡೆ ಅಪ್ರಿಷಿಯೇಟ್ ಆಗೋಯ್ತು. ಈಗ $1.5 million ಫಾರ್ $300,000, ಐ ಮೀನ್ 300 ಸ್ಕ್ವೇರ್ ಮೀಟರ್ಸ್ ಮನೆ. ಸ್ಮಾಲ್ ಹೌಸಸ್, ಫುಟ್ ಪ್ರಿಂಟ್ಸ್ ಆರ್ ಸ್ಮಾಲ್. ಈಗೇನಾಗ್ತಿದೆ ಅಂದರೆ ಇವಾಗ ಹೊಸ ಮನೆಗೆ ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ದಂಗೆ ಇವಾಗ ಇನ್ವೆಸ್ಟರ್ಸು ಅಲ್ಲೇ ಯಾವುದು ದೇ ಟ್ರೈಂಗ್ ಟು ಚಾಲೆಂಜ್ ದ ಫಸ್ಟ್ ಹೋಮ್ ಬಯರ್ಸ್. ಆ್ಯಂಡ್ ಫಸ್ಟ್ ಹೋಮ್ ಬಯರ್ಸ್ ಯಾಕಂದರೆ ಅಫೋರ್ಡಬಿಲಿಟಿಗೆ ಅಲ್ಲಿ ಹೋಗ್ತಿದ್ರು. ಈಗ ಏನಾಗ್ತಿದೆ ಅಂದರೆ ಮೇ ಬಿ ಐ ಡೋಂಟ್ ನೋ ಸಿಡ್ನಿ ಮಾರ್ಕೆಟಲ್ಲಿ, ಮೆಲ್ಬೋರ್ನಲ್ಲಿ ಹ್ಯಾವ್ ಹರ್ಡ್ ದಟ್ ಇಟ್ಸ್ ಪ್ರಾಬ್ಲಿ ಡ್ರಾಪ್ಡ್ ಎನಿವೇರ್ ಬಿಟ್ವೀನ್ 25 and 30% ಮಾರ್ಕೆಟ್. ಈಗ ನಾನು 4 ಸಿನಾರಿಯೋ ನಾನು ನೋಡ್ತಿದ್ದೆ. ಫಸ್ಟ್ ಇಸ್ ಈಗ ರೆಂಟರ್ಸ್, ಫಾರ್ ಎಕ್ಸಾಂಪಲ್ ಊರಿಂದ ಬಂದಿದ ತಕ್ಷಣ ಏನು ಮಾಡ್ತಾರೆ, ಯಾರೇ ಬರಲಿ 2 ಸೂಟ್ ಕೇಸ್ ಇಟ್ಕೊಂಡ್ಬರ್ತಾರೆ, ಆಮೇಲೆ ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡ್ತಾರೆ, ಇಲ್ಲ ಅಂದರೆ ಒಂದು ಶೇರ್ ಮಾಡ್ತಾರೆ. ಈಗ ಅಪಾರ್ಟ್ಮೆಂಟ್ ರೆಂಟ್ ಮಾಡಬೇಕು ಅಂದರೆ, ಇವಾಗ ನಾನು ಆಫೀಸಿಗೆ ಹತ್ತಿರ ಇರಬೇಕು ಅಂದರೆ, ಇಫ್ ಅನ್ ಇನ್ವೆಸ್ಟರ್ ಕಾಂಟ್ ಬೈ ಅ ಯೂಸ್ಡ್ ಅಪಾರ್ಟ್ಮೆಂಟ್, ವಾಟ್ ಆರ್ ಮೈ ಆಪ್ಷನ್ಸ್ ಅಲ್ವಾ ಆಸ್ ಅ ರೆಂಟರ್? ನಾನು ಹೊರಗಡೆ ಹೋಗಬೇಕು, ಹೊರಗಡೆ ದೂರದಲ್ಲಿರಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇರಬೇಕು. It becomes expensive. It becomes expensive as well. So I don't know how it actually helps. No, it's not helping. I mean, they claim it's helping, increase ಆಗುತ್ತೆ affordability ಅಂತ ಹೇಳಿ, but I don't think that's the case. ಅದೇ ಶಾರ್ಟ್ ಟರ್ಮ್ ಅಲ್ಲಿ because of some panic buying and selling, things might, statistics might be skewed for the next 1 year until July 2027. But in long term, or at least in the medium term, it's not going to be the case. ಆಮೇಲೆ ಇನ್ನೊಂದು ಅಂತಂದ್ರೆ ಮೈಗ್ರೇಷನ್ನೇ ನಂಬರ್ಸ್ ಕಮ್ಮಿ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ ಶಶಿಕಾಂತ್ ಅವರೇ. ನೋಡಿ, ಇಫ್ ಯು ಲುಕ್, ಮುಂಚೆ ಎಲ್ಲ ಅರೌಂಡ್ 200,000 ವಾಸ್ ಅನ್ ಆವರೇಜ್ ಮೈಗ್ರೆಂಟ್ಸ್. ಈಗ ಹೌದು, ಪರ್ ಇಯರ್. ಲಾಸ್ಟ್ 3 years ಅಲ್ಲಿ 1.2 million ಮೈಗ್ರೆಂಟ್ಸ್. ಹೌದು, 1.2 million, ದಟ್ಸ್ ಹ್ಯೂಜ್. ತುಂಬಾ ಜಾಸ್ತಿ ಆಯ್ತದೆ. ಇವರು ಕಮ್ಮಿ ಈಗ ಡ್ರಾಮ್ಯಾಟಿಕ್ ಆಗಿ ಝೀರೋ ಮಾಡೋಕ್ಕಾಗಲ್ಲ ಅದನ್ನ. ಇಲ್ಲ, ಏನಾಗ್ತಿದೆ ಅಂತಂದ್ರೆ ಝೀರೋ ಮಾಡಕ್ ಆಗ್ತಿಲ್ಲ, ಅದ್ರ ಪ್ರೆಷರ್ ತುಂಬಾ ಬಂದ್ಬಿಟ್ಟಿದೆಯಲ್ಲ ಪಾಲಿನ್ ಹ್ಯಾನ್ಸನ್ ಇಂದ. ಪಾಲಿನ್ ಹ್ಯಾನ್ಸನ್ ಬಂದ್ರೆ ನಾನು 130 ಇಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಅವರು. ಅಂದ್ರೆ ಅದಕ್ಕೆ ಯಾರು ಆರ್ಗ್ಯೂ ಮಾಡಕ್ಕಾಗಲ್ಲ ಅದ್ರ ವಿಚಾರ. ಸೊ ಅವ್ರನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಹೋಗಿ ಇವರು ಮೈಗ್ರೇಷನ್ ಕಮ್ಮಿ ಮಾಡಿ, ಇವರು 130 ಇಲ್ಲದೆ ಇದ್ರೆ ಅಟ್ಲೀಸ್ಟ್ 150-160 ಇಳಿಸ್ಬಿಟ್ರೆ ಹೌಸಿಂಗ್ ಮೇಲೆ ಪ್ರೆಷರ್ ತುಂಬಾ ಕಮ್ಮಿ ಆಗೋಗುತ್ತಲ್ಲ. ಆಗುತ್ತೆ. ಅದು ಮಾಡ್ಬೇಕಂತ ಬಹಳ ವರ್ಷದಿಂದ ಮಾತಿದೆ, ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದರ್ ಅದರ್ ಇದು Catch-22 ತರ. ಲಾಟ್ ಆಫ್ ಆಸ್ಟ್ರೇಲಿಯನ್ಸ್ ಆರ್ ಗೋಯಿಂಗ್ ಔಟ್ ಆಫ್ ವರ್ಕ್ ಫೋರ್ಸ್, ಸೊ ದೇ ನೀಡ್ ಯಂಗ್ಸ್ಟರ್ಸ್ ಟು ಕಮ್ ಅಂಡ್ ವರ್ಕ್ ಅಂಡ್ ಕಾಂಟ್ರಿಬ್ಯೂಟ್, ಸೊ ದಟ್ ದಿ
pensions can be paid, and medical industry can survive ಎಲ್ಲ. So it's not just that they love migrants and they've allowed 400,000. There is a lot more to it. So suddenly you can't drop it from 400 on an average. ಇವಾಗ 2 ವರ್ಷ ಆದ್ಮೇಲೆ ಪಾಲಿನ್ ಹ್ಯಾನ್ಸನ್ ಬಂದ್ರೆ ಏನ್ ಮಾಡ್ತೀರಿ? ಅವಾಗ ಮಾಡ್ತಾರೆ, ಬಟ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಡಿಫರೆಂಟ್ ಎಫೆಕ್ಟ್ ಟು ಲೈಕ್ ಪೆನ್ಷನ್ ಕಮ್ಮಿ ಮಾಡ್ಬೇಕಾಗ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಕಮ್ಮಿ ಆಗ್ಬೋದು, ಆ ತರ ದೇ ಹ್ಯಾವ್ ಟು ಕಟ್ ಡೌನ್ ಸಮ್ವೇರ್ ಎಲ್ಸ್. ಸೊ ಇವಾಗ ಇನ್ಪುಟ್ ಕಮ್ಮಿ ಆಯ್ತು ಅಂತ ಹೇಳಿದಾಗ ದೇ ಕಾಂಟ್ ಜಸ್ಟ್ ಕೀಪ್ ಯೂಸಿಂಗ್ ದ ಸೇಮ್ ಥಿಂಗ್, ದೇ ವಿಲ್ ಡೂ ಸಮ್ವೇರ್ ಎಲ್ಸ್. ಹಾಗೆ that's a different scenario. It's not related to the budget, but it is a factor. I mean, it is a good thing to be discussed. Absolutely. But it's not the budget is not affecting that particular bit as of now. But as of now, assuming that the migration they reduce, even then there will be huge shortage. I mean, that's what we can see as of now. ಈಗ ನಾವು ಭಾರತದಿಂದ ಬಂದವರು ಫಸ್ಟ್ ಹೇಳಿದ್ನಲ್ಲ, 2 ಸೂಟ್ಗೆ ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡ್ತಾರೆ. ಸೊ ಅದು ರೆಂಟರ್ಸ್ ಬಗ್ಗೆ ಮಾತಾಡಿದ್ವಿ. ಯಾಕಂದರೆ ಈಗೇನಾಗ್ತಿದೆ ಅಂದರೆ ರೆಂಟ್ ಆಬ್ವಿಯಸ್ಲಿ ವಿಲ್ ಇನ್ಕ್ರೀಸ್. ಯಾಕಂದರೆ ಪೀಪಲ್ ಹೂ ಹ್ಯಾವ್ ಮೇ ಬಿ ಇನ್ನರ್ ಸಬಬ್ ಓಲ್ಡರ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಇಲ್ಲ ಆಲ್ರೆಡಿ ಹೂ ಆ್ಯಕ್ಚುಲಿ ಇನ್ವೆಸ್ಟೆಡ್, ಇವಾಗ ನೆಗೆಟಿವ್ ಗೇರಿಂಗ್ ಬರ್ತಿಲ್ಲ ಅಂದರೆ ದೇ ವಿಲ್ ಆ್ಯಕ್ಚುಲಿ ಡಂಪ್ ಇಟ್ ಆನ್ ದ ರೆಂಟರ್ಸ್. ಸೊ ರೆಂಟ್ಗಳು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇವಾಗ ರೆಂಟಿಂಗ್ ಫೇಸು 1-2 ವರ್ಷನೋ 3 ವರ್ಷನೋ ಇರ್ತಾರೆ, ಏನೋ ಒಂದಷ್ಟು ಸೇವ್ ಮಾಡಿರ್ತಾರೆ ಎಕ್ವಿಟಿ. ಸೊ ದೇ ವಾಂಟ್ ಟು ಎಂಟರ್ ದ ಮಾರ್ಕೆಟ್. So they're looking for a primary place of residence, or there is actually a small percentage who may want to invest as well, alva. So ಇವಾಗ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್ ತಗೊಳ್ಳೋರು, ಇವಾಗ ಮುಂಚೆ ಏನಾಗ್ತಿತ್ತು ಅಂದರೆ ಕಾಂಪಿಟೇಷನ್ ಇದ್ದಿದ್ದು ಯಾವುದೋ ಇನ್ವೆಸ್ಟರ್ಸ್ ಇಂದ. ಸೊ ದೇ ವುಡ್ ಕಮ್ ಬ್ಯಾಕ್ ಅಂಡ್ ಸೇ ದಟ್. ಈಗ ಏನಾಗ್ತಿದೆ, investors are actually going to they can only buy newer properties. But however, ivaga the other properties which were there, which are coming to the market, alva, they are all mature and more expensive than what they can afford. ಸೊ ಹಾಗಾಗಿ ಅದು ಕಡಿಮೆ ಆಗ್ತಾ ಇದೆ. ಅದು ಒಂದು ಮೊನ್ನೆ ನಮ್ಮ ಏರಿಯಲ್ಲಿ ಅದೇ ನೋಡ್ತಾ ಇದ್ದೆ, ಪ್ರಾಬಬ್ಲಿ ಅರೌಂಡ್ 15-20% ಅಷ್ಟು ಡ್ರಾಪ್ ಆಗಿದೆ. ಬಟ್ ಈಸ್ ಇಟ್ ಬಾಟ್ ಬೈ ಫಸ್ಟ್ ಟೈಮ್ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆಂಟ್ ಪರ್ಚೇಸರ್? ನೋ, ಇಟ್ಸ್ ನಾಟ್. ಇಟ್ಸ್ ಸ್ಟಿಲ್ ಅನ್ ಇನ್ವೆಸ್ಟರ್, ಬಟ್ ಎಲ್ಲ ಚೈನಾದಿಂದ ಬಂದು ಕೊಂಡ್ಕೊಂಡಿದ್ದಾರೆ. ಸೊ ಅದಕ್ಕೂ ಅಷ್ಟೇ ಅಲ್ವಾ? ಐ ಮೀನ್, ಐ ಡೋಂಟ್ ನೋ ಹೌ ದಟ್ ಆಕ್ಚುಲಿ ಮೇಕ್ ಸೆನ್ಸ್. ಯಾವ ತರ ಪ್ರಾಪರ್ಟಿ ವಿಚಾರ ಹೇಳ್ತಾ ಇರೋದು? ಯೂನಿಟ್ಸ್ ಹೇಳ್ತಾ ಇದ್ದೀರೋ ಅಥವಾ ನೆಲದ ಮೇಲೆ ಲ್ಯಾಂಡ್ ಇರೋ ಮನೆ ಹೇಳ್ತಾ ಇದ್ದೀರೋ? ಏನ್ ಗೊತ್ತಾ ಸರ್, ಬೆಂಗಳೂರವ್ರು ಮೋಸ್ಟ್ಲಿ ಬಂದ್ರೆ ಅಪಾರ್ಟ್ಮೆಂಟ್ ತಗೊಳಲ್ಲ, ನಮ್ಮ ಲ್ಯಾಂಡ್ ಅಂತಾನೆ ತಗೋತಾರೆ, ಯಾಕಂದ್ರೆ ಅಪ್ರಿಶಿಯೇಟ್ ಆಗತ್ತೆ ಅನ್ಬಿಟ್ಟು. ಹೌದು. ಸೊ ಅಪಾರ್ಟ್ಮೆಂಟ್ಗಳು ಅಫ್ಕೋರ್ಸ್ ಎಲ್ಲಾ ಕಡೆ ಇವಾಗ ಹುಟ್ತಾ ಇದೆ, ತುಂಬಾನೇ ಬರ್ತಾ ಇದೆ. ಅದರದ್ದು ಬೆಲೆ ಯಾವ ಬಜೆಟ್ ಆರ್ ನೋ ಬಜೆಟ್, ಅದರ ಬೆಲೆ ಏರ್ತಾ ಇಲ್ಲ ಎಲ್ಲೂ. ದಟ್ ಇಸ್ ಕರೆಕ್ಟ್. ಸೊ ಈಗ ಇದು ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್ ಫಸ್ಟ್ ಹೋಮ್ ಬಯರ್ಸ್ಗೆ ಇವಾಗ ಮುಂಚೆ ಅದೊಂದು ಸ್ಕೀಮ್ ಇತ್ತಲ್ಲ, ದಟ್ ಸ್ಟಾಂಪ್ ಡ್ಯೂಟಿ ಮಾಡೋರು, ಅದೆಲ್ಲ ಇನ್ನೂ ಇದೆಯಾ? ಇನ್ನೂ ಇದೆ. ದ ಪ್ರಾಬ್ಲಮ್ ಈಸ್ ಅದು ವೆರಿ ಲಿಮಿಟೆಡ್. ಆ ಪ್ರೈಸ್ ರೇಂಜ್ ಅಲ್ಲಿ ಮನೆಗಳು ಸಿಗ್ತಲ್ಲ. ಸೊ ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಟು ಗೋ ಫಾರ್ ಅಪಾರ್ಟ್ಮೆಂಟ್ಸ್. ನಥಿಂಗ್ ರಾಂಗ್ ವಿತ್ ಇಟ್. ಏನಾದ್ರೆ ಮನೆ ಬದಲು ಅಪಾರ್ಟ್ಮೆಂಟ್ ತಗೋಬೇಕಾಗತ್ತೆ ಅಷ್ಟೇ. ಬಟ್ ಅದಿನ್ನೂ ಇದೆ. 10,000 ಗ್ರಾಂಟ್ ಇತ್ತು ಹೊಸ ಮನೆ ಫಸ್ಟ್ ಹೋಮ್ ಬಯರ್ಸ್ಗೆ. ಆಮೇಲೆ ಇದು ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಇತ್ತು. ಅಗೇನ್ ಎಕ್ಸಾಮ್ಷನ್ ಐ ಕಾಂಟ್ ರಿಮೆಂಬರ್ ಎಕ್ಸಾಕ್ಟ್ ನಂಬರ್, ಬಟ್ ಅರೌಂಡ್ 800,000 ಏನೋ ಅದು ಸ್ಟಾರ್ಟ್ ಆಗುತ್ತೆ. ಆಮೇಲೆ 1.1 ಮಿಲಿಯನ್ಗೆ ಇಟ್ ಫೇಡ್ಸ್ ಔಟ್. ಹಾಗೆ ಬಟ್ ಈ 1.1 ಮಿಲಿಯನ್ ಎಲ್ಲಿ ಸಿಗ್ತದೆ? ಮನೆ ಅಂತೂ ಎಲ್ಲೂ ಸಿಗ್ತದೆ. ಹಾಗಾಗಿ ದೇ ಹ್ಯಾವ್ ಟು ಗೋ ಫಾರ್ ಅಪಾರ್ಟ್ಮೆಂಟ್ಸ್ ಅನ್ಫಾರ್ಚುನೇಟ್ಲಿ. ಅದು ಸಿಟಿಲಿ ಮಾತ್ರ 1.1 ಮಿಲಿಯನ್. ಫಾರ್ ಎಕ್ಸಾಂಪಲ್ ನ್ಯೂ ಕಾಸಲ್ಗೆ ಹೋದ್ರೆ ಫಸ್ಟ್ ಕ್ಲಾಸ್ ಆಗಿರೋ ಮನೆ ಸಿಕ್ಕಿದ್ದು. ಆದ್ರೆ ನ್ಯೂ ಕಾಸಲ್ ಅಲ್ಲಿ ಯಾರು ಹೋಗ್ತಾ ಇಲ್ಲ ಅಷ್ಟೇ. ಅದು ನಮ್ಮ ಸಮುದಾಯದವರು ಯಾರು ಹೋಗ್ತಾ ಇಲ್ಲ ನ್ಯೂ ಕಾಸಲ್ಗೆ. ತುಂಬಾ ಜನ ಇದ್ದಾರೆ ನಮ್ಮ ಸಮುದಾಯದವರು, ಕನ್ನಡ ಮಾತಾಡೋರೆ ತುಂಬಾ ಜನ. ನ್ಯೂ ಕ್ಯಾಸಲ್ ಸಂಘನೂ ಇದೆ, ಅದು ಹಂಟರ್ ಸಂಘ ಅಂತ ಒಂದು ಇದೆ. ಅದೇ ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ. 11 ಮಿಲಿಯನ್ ಹೌಸ್ ಹೋಲ್ಡ್ಸ್ ಇನ್ ಆಸ್ಟ್ರೇಲಿಯಾ. ಇವಾಗ ಪಾಪ್ಯುಲೇಷನ್ ಎಷ್ಟೇ ಇರ್ಬೋದು, ನಂಬರ್ ಆಫ್ ಪೀಪಲ್ ಹೂ ಓನ್ ಅ ಹೌಸ್ ಇಸ್ 11 ಮಿಲಿಯನ್. 7 ಮಿಲಿಯನ್ ಆಫ್ ದೆಮ್ actually own a house. Andre either they paid off the mortgage or they have a mortgage. 3.1 million people rent. So I think those 3.1 million people will be impacted. And adralli 1.4 million actually receive a Commonwealth rent assistance, or 50% off the people who rent, or either on that or on social housing tara. So investors adaito, renters adaito. ಇವಾಗ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್ ಪ್ಲಸ್ ಇನ್ವೆಸ್ಟರ್ಸ್. ಸೊ ಮೆಚೂರ್ ಪೀಪಲ್ ಹೂ ಆಲ್ರೆಡಿ ಹ್ಯಾವ್ ಅ ಹೌಸ್, ಹೂ ಆಲ್ರೆಡಿ ಹ್ಯಾವ್ ಅನ್ ಇನ್ವೆಸ್ಟಿಂಗ್. ಸೊ ಅವರು ದೇ ನಾಟ್ ಗೋಣ ವೆಂಚರ್ ಔಟ್, ಆರ್ ದೇ ಮೇ ಲುಕ್ ಅಟ್ ಆಪರ್ಚುನಿಟೀಸ್. ಈಗಲ್ವಾ? ಅದು ಕರೆಕ್ಟ್. ಅದು ಏನಂತ ಹೇಳಿದ್ರೆ, ಓಕೆ, ಒಂದು ಟೆಂಪರರಿ ಆಗಿ ಸ್ವಲ್ಪ ಅಫೆಕ್ಟ್ ಆಗುತ್ತೆ, ಸಮ್ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಬಟ್ ಲಾಂಗ್ ಟರ್ಮ್ ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಬೇರೆ ಯಾವುದು ಅಸೆಟ್ ಬಿಲ್ಡಿಂಗ್ ತರ ಯಾವುದೂ ಇಲ್ಲ. ಇನ್ ಸ್ಪೈಟ್ ಆಫ್ ದೀಸ್ ಚೇಂಜಸ್
they are bound to buy properties anyway. Exactly. So there is no choice. ಹಾಗಾಗಿ ultimately people end up buying. But ಏನಾದ್ರು ಮನೆ ಒಂದು ಸ್ವಲ್ಪ ಡ್ರಾಪ್ ಆಯ್ತು ಅಂತ ಇಟ್ಕೊಳ್ಳಿ ಪ್ರೈಸ್, they might go for bigger land so that in future they can either subdivide or put a granny ಆ ಥರ ಮಾಡ್ಬೋದು ಅಷ್ಟೇ. ಸೊ ಹಾಗಾಗಿ eventually they'll still continue, but temporarily it will affect. But one thing is, ಅವ್ರು ಹೇಳ್ತಾ ಇದ್ರು ರೆಂಟ್ ಅದೇನೋ $2 ಡ್ರಾಪ್ ಆಗುತ್ತೆ per week. I mean that's so silly. Like I don't know what modeling they did. It's ridiculous. ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. And what we are not ಇದು ಏನ್ ಮಾತಾಡಿಲ್ಲ ಅಂದ್ರೆ ಇನ್ನೊಂದು ಈ ವಾರದ ಎಫೆಕ್ಟ್. ಈಗಾಗಲೇ ಮೊನ್ನೆ ನೋಡ್ತಾ ಇದ್ದೆ ನಾನು, ಅಲ್ಯೂಮಿನಿಯಂ ವಿಂಡೋಸ್ ಅದೆಲ್ಲ, ಫಾರ್ ಎಕ್ಸಾಂಪಲ್ ಲಾಟ್ ಆಫ್ ಅಲ್ಯೂಮಿನಿಯಂ ಇಸ್ ಯೂಸ್ಡ್, 30% ಇಟ್ ಹಸ್ ಗಾನ್ ಅಪ್. ಬರೀ ಅಲ್ಯೂಮಿನಿಯಂ ಐಮ್ ಟಾಕಿಂಗ್. ಆ ಥರ ಲಾಟ್ ಆಫ್ ಥಿಂಗ್ಸ್ ಆರ್ ಗಾನ್ ಅಪ್ ಇನ್ ವ್ಯಾಲ್ಯೂ ಬಿಕಾಸ್ ಆಫ್ ದಿ ವಾರ್ ಅಂಡ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ, ಪೆಟ್ರೋಲ್ ಎಲ್ಲ. ಸೊ ದಟ್ ಆಲ್ಸೋ ವಿಲ್ ಅಫೆಕ್ಟ್ the new property builds. So ಹಾಗಾಗಿ there will be less builds happening, so that is going to drive the prices up ಅಲ್ವಾ. and this is just not workable ಅಲ್ವಾ. ಇವಾಗ ನೀವು ಹೇಗೆ ನೋಡಿದ್ರೇನು ಇವಾಗ 50% ಇದ್ದಿದ್ರೆ there was some kind of an advantage for people to at least be motivated to purchase. But ಹಂಗೆ ನೋಡಿದ್ರೆ ಮೆಲ್ಬೋರ್ನ್ ಅಲ್ಲಿ they did something which actually worked for them. ಹೆಂಗಂತ I mean as an investor with 13 properties I'm not happy because it's going to affect me badly. But ಒಂದೇನಂತ ಹೇಳಿದ್ರೆ ಅವರು ಲ್ಯಾಂಡ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು, more than 50,000. ಸೊ ಅದು ಇಟ್ ಅಫೆಕ್ಟ್ಸ್ ಬ್ಯಾಡ್ಲಿ. ಫಸ್ಟ್ ಆಫ್ ಆಲ್ ಅಲ್ಲಿ ರೆಂಟ್ ಸ್ವಲ್ಪ ಕಮ್ಮಿ ಇದೆ ಕಂಪೇರಿಟಿವ್ಲಿ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ಆ ಜೊತೆಲಿ 50,000 ಮೇಲೆಲ್ಲ ಇಟ್ಕೊಡ್ಬೇಕು ಅಂತ ಹೇಳಿದ್ರೆ ಎವ್ರಿ ಇಯರ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಇಟ್ ಕುಡ್ ಬಿ another $2,000-3,000 ಎಕ್ಸ್ಟ್ರಾ ಫ್ರಮ್ ಕೈಯಿಂದ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಹಾಗಾಗಿ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಕ್ವೀನ್ಸ್ಲ್ಯಾಂಡ್ ಅಥವಾ ವೆಸ್ಟರ್ನ್ ಆಸ್ಟ್ರೇಲಿಯಾ, ಸೌತ್ ಆಸ್ಟ್ರೇಲಿಯಾ ಅಲ್ಲೆಲ್ಲ. ಸೊ ಹಾಗಾಗಿ ದಟ್ ವರ್ಕ್ ವೆಲ್ ಆಕ್ಚುಲಿ ಫಾರ್ ದೆಮ್. ದಟ್ ಈಸ್ ಒನ್ ಥಿಂಗ್ ದೇ ಕುಡ್ ಹವ್ ಕನ್ಸಿಡರ್ಡ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ದಿಸ್ ಡ್ರಮ್ಯಾಟಿಕ್ ಚೇಂಜಸ್. ಲ್ಯಾಂಡ್ ಟ್ಯಾಕ್ಸ್ ಒಂದು ಕಮ್ಮಿ ಮಾಡಿದ್ರೆ ಇಟ್ ವುಡ್ ಹವ್ ಡೆಫಿನೆಟ್ಲಿ affected and achieved what they wanted to achieve. Correct. ಈಗ ನೆಗೆಟಿವ್ ಗೇರಿಂಗ್ ಅಲ್ಲಿ ಇವಾಗ ಕಮರ್ಷಿಯಲ್ ಮತ್ತೆ ಶೇರ್ಸ್ಗೆ ಇಂಪ್ಯಾಕ್ಟ್ ಇಲ್ಲ ಅಂತ. ಸೊ ಶೇರ್ ಪೋರ್ಟ್ಫೋಲಿಯೋ ಅಬ್ಸಲ್ಯೂಟ್ಲಿ ನೋ ಚೇಂಜಸ್. It is affecting. ಅಂದ್ರೆ CGT, two different components, negative gearing and CGT. ನೆಗೆಟಿವ್ ಗೇರಿಂಗ್ ಶೇರ್ಸ್ ಅಲ್ಲಿ ಯಾರು ಜಾಸ್ತಿ ಮಾಡ್ತಾ ಇರಲಿಲ್ಲ, ಬಟ್ ಅಲ್ಲೂ ಮಾರ್ಜಿನ್ ಲೆಂಡಿಂಗ್ ಮಾಡ್ಕೊಂಡು ನೆಗೆಟಿವ್ ಗೇರಿಂಗ್ ತರ ಸಿಮಿಲರ್ ಟು ದಟ್ ಮಾಡ್ಬೋದು ಬೇಕಾದ್ರೆ. ಬಟ್ ಇದಾವೆ, ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಇವ್ರು ಮಾಡಿರೋದೇನಂದ್ರೆ ಅಫೋರ್ಡಬಿಲಿಟಿ, ಹೌಸಿಂಗ್ ಅಫೋರ್ಡಬಿಲಿಟಿಗೋಸ್ಕರ ಚೇಂಜಸ್ ಮಾಡಿದ್ವಿ ಅಂತ ಹೇಳ್ಕೊಂಡ್ಬಂದ್ರು. ಬಟ್ ಇಫ್ ದಟ್ ಈಸ್ ದ ಕೇಸ್, ನೀವು ಬೇರೆ ಟ್ರಸ್ಟ್ಗಳಿಗೆ ಮತ್ತೆ ಶೇರ್ಸ್ಗೆಲ್ಲ ಏನಕ್ಕೆ ಚೇಂಜ್ ಮಾಡಬೇಕಿತ್ತು? ಕಂಪನಿದೆಲ್ಲ ಬೇಕಾಗಿರ್ಲಿಲ್ಲ. ಜಸ್ಟ್ ಟ್ಯಾಕ್ಸ್ ಗ್ರಾಬ್ ಮಾಡಕ್ಕಷ್ಟೇ. ಇದೆಲ್ಲ ಸುಮ್ಮನೆ ಅದು ಹೇಳಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಇನ್ನೊಂದು ಫ್ರೇಸ್ ಯೂಸ್ ಮಾಡ್ತಾರೆ, ಮಲ್ಟಿಪಲ್ ಟೈಮ್ಸ್ ದೇ ಯೂಸ್ ದಟ್ ಫ್ರೇಸ್, ಇಂಟರ್ ಜನರೇಷನಲ್ ಅಂತ ಹೇಳಿ. ಐ ಮೀನ್ ನಾನ್ ಮೈಗ್ರೆಂಟ್, ಐ ಕೇಮ್ ಅರೌಂಡ್ 28 years old ಇದ್ದಾಗ ಬಂದಿದ್ದೆ, $50 ಇಟ್ಕೊಂಡ್ ಬಂದಿದ್ದೆ. ಸೊ ಐ ಮೀನ್ ಇಟ್ಸ್ ನಾಟ್ ಲೈಕ್ ಫೇರ್ ದಟ್ ನಮ್ಮ ತಾತ ಇರಲಿಲ್ಲ, ನಮ್ಮ ಫಾದರ್ ಇರಲಿಲ್ಲ ಇಲ್ಲಿ. ಇಟ್ಸ್ ನಾಟ್ ಫೇರ್ ಫಾರ್ ದಮ್ ಟು ಯೂಸ್ ದಟ್ ಫ್ರೇಸ್ ಅಂಡ್ ಸೇ ಅದಕ್ಕೋಸ್ಕರ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ. ಇದರ್ ವೇ ಜಸ್ಟ್ ದೇ ವಾಂಟೆಡ್ ಮೋರ್. ದೇ ಕುಡ್ ಮ್ಯಾನೇಜ್ ದ ಫೈನಾನ್ಸ್ ಪ್ರಾಪರ್ಲಿ. ಬೇರೆ ಕಡೆಯಲ್ಲಿ NDAS ಅದು ಇದು ಅಂತೆಲ್ಲ ಮಿಸ್ ಯೂಸ್ ಆಯ್ತು ಸಿಕ್ಕಾಪಟ್ಟೆ. ಅದಕ್ಕೆ ದೇ ಆರ್ ಟ್ರೈಂಗ್ ಟು ಗೆಟ್ ಮನಿ ಬ್ಯಾಕ್ ಥ್ರೂ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಅಷ್ಟೇ. ಐ ಮೀನ್ ದಟ್ಸ್ ವಾಟ್. ಅದು ನಾರ್ಮಲ್ ಬಿಹೇವಿಯರ್ ತಾನೇ ಇದು. ಫಸ್ಟ್ ಹಿಂದು ಮುಂದೆ ನೋಡದೆ ದುಡ್ಡು ಖರ್ಚು ಮಾಡೋದು, ಆಮೇಲೆ ಜನಗಳಿಂದ ದುಡ್ಡು ಕಿತ್ಕೊಳ್ಳೋದು ವಾಪಸ್. ತಲೆತಲಾಂತರದಿಂದ ಬಂದಿರೋ ಅಭ್ಯಾಸ ಇದು. ಆಮೇಲೆ ಇಫ್ ಯು ಲುಕ್ ಅಟ್ ಇಟ್, ಅವ್ರು ಮಾಡಿರೋದೇನು ಒಂಥರ ಹೊಸದು ರೆವಲ್ಯೂಷನರಿ ಅಲ್ಲ, ಮುಂಚೆ ಅದೇ ತರ ಇತ್ತು. ಅಂಡ್ ಆಕ್ಚುಲಿ ಹೇಳ್ಬೇಕಂದ್ರೆ ದಟ್ ಈಸ್ ದ ಪ್ರಾಪರ್ ವೇ. ಇಂಡೆಕ್ಸೇಷನ್ ಮಾಡಿ ಅದು ಎಕ್ಸಾಕ್ಟ್ ಆಗಿ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗಿದೆ ಅಷ್ಟು ಕಟ್ತಾ ಇದ್ರು ಟ್ಯಾಕ್ಸ್ ನ. CGT ಮಾಡಿದಾಗ ಇಂಡೆಕ್ಸೇಷನ್ ಮಾಡಿದ್ರೆ ಪ್ರಾಪರ್ ವೇ. ಈಗೇನ್ ಮಾಡ ಆಮೇಲೆ 99 ಅಲ್ಲಿ ಇದನ್ನ ಚೇಂಜ್ ಮಾಡ್ಬಿಟ್ಟು ಜಸ್ಟ್ ಟು ಮೇಕ್ ಇಟ್ ಈಸಿ, ಬಿಕಾಸ್ ಇಟ್ ವಾಸ್ ಎ ಕಂಬರ್ಸಮ್ ಪ್ರೋಸೆಸ್. ಅದು ಕ್ಯಾಲ್ಕುಲೇಟ್ ಮಾಡೋದು ನಾಟ್ ಈಸಿ. ಯು ಹ್ಯಾವ್ ಟು ಟೇಕ್ ದ ಲಾಟ್ ಆಫ್ ಇಯರ್ಸ್ ಆಫ್ CPI ಇಂಡೆಕ್ಸ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ನಾಟ್ ಇಂಪಾಸಿಬಲ್, ಬಟ್ ಇಟ್ ಟೇಕ್ಸ್ ಲಾಂಗ್ ಟೈಮ್. ಅದು ಈಸಿ ಮಾಡೋಕ್ಕೋಸ್ಕರ ಈ ತರ ಮಾಡಿದ್ರು. ಸೊ ಇದೇನಾಗ್ತಾ ಇತ್ತು ಪ್ರಾಬ್ಲಮ್ ಅಂದ್ರೆ 50% ರ್ಯಾಂಡಮ್ಲಿ 1 year ಇಟ್ಕೊಂಡವ್ರಿಗೂ ಅಷ್ಟೇ, 20 ವರ್ಷ ಇಟ್ಕೊಂಡವ್ರಿಗೂ ಅಷ್ಟೇ. ದಟ್ ಇಸ್ ಆಕ್ಚುಲಿ ನಾಟ್ ವೆರಿ ಗುಡ್. ಅದು ಅನ್ಫೇರ್. ಈ ಕೆಲವೊಂದು ಜನಕ್ಕೆ ಏನಾಗ್ತಾ ಇತ್ತು, 20 ವರ್ಷ ಇಟ್ಕೊಂಡಿದ್ರೆ ದೇ ಆಕ್ಚುಲಿ ಗಾಟ್ ಲೆಸ್ ಬೆನಿಫಿಟ್ ಈ ತರ ಮಾಡಿದ್ರೆ. ಬಟ್ ಯಾರು 1 ವರ್ಷ 2 ವರ್ಷದಲ್ಲಿ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಾ ಇತ್ತು. ಇಟ್ ವಾಸ್ ನಾಟ್ ಫೇರ್, ಬಟ್ ಇಟ್ ವಾಸ್ ಗೋಯಿಂಗ್ ಆನ್. ಪೀಪಲ್ ಡಿಡ್ ದಟ್. ಆಗಿತ್ತದು ಬಿಟ್ಬಿಟ್ಟಿರಾಗಿರ್ತದೆ. ಈಗ ಮತ್ತೆ ಚೇಂಜ್ ಮಾಡಿದ್ದಾರೆ. ಈಗ ಒಂದು ಕ್ಯಾಚ್ ಏನಂದ್ರೆ ವಿಚ್ ಪೀಪಲ್ ಆರ್ ನಾಟ್ ಡಿಸ್ಕಸಿಂಗ್ ಬಟ್ ಇಟ್ ಈಸ್ ಅಫೆಕ್ಟಿಂಗ್ ಬ್ಯಾಡ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ 25 ವರ್ಷ ಇಟ್ಕೊಂಡಿರೋ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಆಲ್ಮೋಸ್ಟ್ 0 ಆಗ್ಬಿಡ್ತಾ ಇತ್ತು. ಅಂದ್ರೆ ಏನು ಕ್ಯಾಪಿಟಲ್ ಗೇನ್ಸ್ ಇಟ್ಕೊಳ್ಳೋ ಫುಲ್ ಬರ್ತಾ ಇತ್ತು ವಾಪಸ್. ಅದು ಪ್ರಾಬ್ಲಮ್ ಏನಾಗಿದೆ, ಮಿನಿಮಮ್ 30% ಅಂತ ಮಾಡ್ಬಿಟ್ರು ಕ್ಯಾವಿಯೇಟ್ ಹಾಕಿ. ಸೊ ಈವನ್ ಇಫ್ ಯು 0, ಯು ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30%. ದಟ್ಸ್ ವೆರಿ ಬ್ಯಾಡ್. ಈಗ ಪಾಪ ಯಾರೋ ಹಳಬ್ರು ಇಟ್ಕೊಂಡಿರ್ತಾರೆ, ಏನು ಪ್ರಾಫಿಟ್ ಮಾಡೋಕೆ ಒಂದಿರಲ್ಲ, ಏನೋ ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳ್ಳಿ ಮನೆ ಅಂತ ಮಾಡಿರ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಮಾಡಿರೋದ್ರಿಂದ ಪೀಪಲ್ ಆರ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಂಗ್ ಫಾರ್ ಲಾಂಗ್ ಟರ್ಮ್, ವಿಚ್ ಮೀನ್ಸ್ ದೇ ಡಿಪೆಂಡ್ ಆನ್ ದಿ ಗವರ್ಮೆಂಟ್
for pension and other things exactly. after the retirement, which is again pain for the government, future government. ಇವರೇನು ಎಸ್ಕೇಪ್ ಆಗ್ಬಿಡ್ತಾರೆ, ಯಾರೋ ಮುಂದೆ ಬರೋ ಗವರ್ಮೆಂಟ್ ಒದ್ದಾಡುತ್ತೆ, which is bad. ಯಾಕಂದ್ರೆ ಜಾನಿ ಹಾವರ್ಡ್ ಇದ್ದಾಗ ಐ ಥಿಂಕ್ ಇಟ್ ವಾಸ್ ವಿ ವರ್ ಇನ್ ಸರ್ಪ್ಲಸ್. That is, I mean, 99. I mean, of course, they sold some assets ಎಲ್ಲ ಮಾಡಿದ್ರು, Commonwealth Bank, Telstra ಎಲ್ಲ, but irrespective of that, it was fantastic. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ it would have been amazing. But ಇದು ಮಿಸ್ಯೂಸ್ ಮಾಡಿ ಈಗ 1.2 roughly, I mean 1.2 trillion deficit ಅಂದ್ರೆ $65-66 billion just goes for interest, which our kids and your kids pay, impacted, which is not very good for the economy in long term. I mean, still much better than America, but still going towards a banana republic. ಬಟ್ ಏನ್ ಬೇಜಾರಾಗತ್ತೆ ಅಂದ್ರೆ ಈಗ ನೆಕ್ಸ್ಟ್ ಜನರೇಷನ್ ಇವಾಗ ಇವನ್ ಟು ಅಫೋರ್ಡ್ ಹೌಸ್ ಇವಾಗ ಇನ್ನರ್ ಸಬಬ್ ಅಲ್ಲಿ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಈಗ ಸಂಬಳಗಳು ಅಷ್ಟಿಲ್ಲ ಅವ್ರಿಗೆ, ಇವನ್ ಬ್ಯಾಕಿಂಗ್ ಇದ್ರೆ ತುಂಬಾನೇ ಕಷ್ಟ. ಬಟ್ ನಂದು ಒಂದು ಪಾಯಿಂಟ್ ಏನಂದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಬಹಳ ಜನ ಕೇಳಿದೀನಿ, ಎಲ್ಲ ನನ್ನ ಹತ್ರ ಹೇಳ್ತಾರೆ, ಮೂರ್ತಿ ಸರ್ ಈಗ ತುಂಬಾ ವೆರಿ ಅಪ್ಸೆಟ್ ಹಾಗೆ ಮನೆ ತೊಗೊಳಕ್ಕಾಗಲ್ಲ, ಹ್ಯಾವ್ ಟು ಗೋ 35 minutes ಅವೇ ಹಾಗೆ ಅಂತೆಲ್ಲ ಹೇಳ್ತಾ ಇದ್ರು. ಏನಪ್ಪ ತೊಗೊಳಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ, ಓಕೆ 4 bedroom ಡಬಲ್ ಗ್ಯಾರೇಜ್ ಓನ್ಲಿ ಅಂತ. ಓಕೆ ಅಪ್ಪ ನೀವು ಎಲ್ಲಿಂದ ಬಂದಿದ್ದು? ಮುಂಬೈಯಿಂದ ಬಂದಿದ್ದು. ಅಲ್ಲಿ ಮನೆ ಇತ್ತಂದ್ರೆ, ಇಲ್ಲ ಇವರ್ ಇನ್ ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್, ಎಲ್ಲಿ ಹತ್ರ ಸಿಟಿಲಿ ಇತ್ತು, ಇಲ್ಲ 1 hour ಅವೇ ಅಂತ. 1 hour ಅವೇ ಸಿಟಿ ಅಂತ ಇರ್ತಾರೆ, ಬಟ್ ಇಲ್ಲಿ ಬಂದಾಗ ದೇ ಆಲ್ ವಾಂಟ್ ಟು ಲಿವ್ 30 minutes ಅವೇ. ದಿಸ್ ಇಸ್ ಒನ್ ಆಫ್ ದ ಟಾಪ್ 10 cities in the world. ಇಲ್ಲಿ ಇತ್ಕೊಂಡು they want to buy so close to the city within 30 minutes, and they want a 4 bedroom double garage house. I mean, expectations also have to reset. So apartments coming sigutte, they can still buy, afford. ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಥವಾ ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳೋದ್ರೊಳಗೆ ಏನು ತೊಂದರೆ ಇಲ್ಲ. ಅದೇನಾಗುತ್ತೆ, ಅಪಾರ್ಟ್ಮೆಂಟ್ ಯಾತಕ್ಕೆ ಜನ ತಗೊಳ್ಳಲ್ಲ ಅಂತಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಲ್ಲ ಅದಕ್ಕೆ. ನೀವು ಅಕಸ್ಮಾತ್ ಯಾವ್ದಾದ್ರು ತೊಂದರೆ ಬಂದು ಮನೆ ಮಾರಬೇಕು ಅಂದ್ರೆ, ನೀವು ನೆಲ ಇರೋ ಮನೆ ತಗೊಂಡಿದ್ರೆ ಅದನ್ನ ಮಾರಕ್ ಹೋದ್ರೆ ಯು ಆರ್ ರೀಸನಬ್ಲಿ ಗ್ಯಾರಂಟಿಡ್ ಸ್ವಲ್ಪ ದುಡ್ಡು ಬರುತ್ತೆ ನಿಮಗೆ ಅಂತ. ಅಪಾರ್ಟ್ಮೆಂಟ್ ಇದ್ರೆ 10, 15, 20 ವರ್ಷ ಆದ್ಮೇಲೂ ಒಂದೇ $1 ಜಾಸ್ತಿ ಆಗದೆ ಅಪಾರ್ಟ್ಮೆಂಟ್. ಡಿಸ್ಅಗ್ರಿ ಶ್ರೀಕಾಂತ್, ನಂದು ಐ ಮೀನ್ ಅಬೌಟ್ 6 apartments ಇದೆ. They all doubled in value in about 10 years. I mean, it won't appreciate as quickly as a house, I agree, but there are other benefits. For example, depreciation benefit irutte apartment alli, which is amazing, much better than the house, because you claim depreciation on your pool and lift and common areas ella. Amele idu nimge rental return for the amount invested for 600,000 and 600,000 ತೊಗೊಳ್ಳಿ, ಮನೆಗೆ 600,000 ಜಾಸ್ತಿ ಬರುತ್ತೆ ನಿಮಗೆ, ಜಾಸ್ತಿ ಬರುತ್ತೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ಸ್ ನಲಿಫೈಸ್. ಬಟ್ of course capital gains ಮಾತ್ರ ನೋಡಿದಾಗ you are always better off with a house. That is my preference, but ಇದು not too bad actually. 10 ವರ್ಷದಿಂದ 2015ರಿಂದ 2025 ತನಕ ಒಂದೇ $1 ಜಾಸ್ತಿ ಆಗಿಲ್ಲದೆ ಇರೋ ಅಪಾರ್ಟ್ಮೆಂಟ್ ಇಲ್ಲ ಸಿಡ್ನಿ ರೈಲ್ವೆ ಸ್ಟೇಷನ್ ಹತ್ರನೇ ಇರೋ ಅಪಾರ್ಟ್ಮೆಂಟ್ಗಳು ತುಂಬಾ ಇವೆ, ತುಂಬಾ ಕಡೆ ಇದೆ. ರಾಂಗ್ ಆಗಿ ರಿಸರ್ಚ್ ಮಾಡ್ದಲೇ ತಗೊಂಡಿರೋದ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅಸ್ಯೂಮಿಂಗ್ ದಟ್ ಡನ್ ದ ಪ್ರಾಪರ್ ರಿಸರ್ಚ್, ಏನಕ್ಕೆ ಎಲ್ಲಿ ತಗೋಬೇಕಂತ ಮಾಡ್ಬೋದು. ಇನ್ನೊಂದು ಒಳ್ಳೆ ಇದಿದೆ ನಂದು ಪಾಯಿಂಟ್, ದೇ ಹ್ಯಾಡ್ ದಿಸ್ ಸ್ಕೀಮ್ ಬಟ್ ಇಟ್ಸ್ ನಾಟ್ ದೇರ್. ಇಫ್ ದೇರ್ ಇಸ್ ಟೈಮ್ ಲೆಟ್ ಮಿ ನೋ, ಐ ವಿಲ್ ಡಿಸ್ಕಸ್ ದಟ್. ಏನ್ ಮಾಡೋಣ ಅಂದ್ರೆ ಒಂದು ಹಾಡು ಕೇಳೋಣ, ಅದಾದ್ಮೇಲೆ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಮುಂದುವರ್ಸೋಣ. ಒಂದು ದೂರವಾಣಿ ಕರೆ ಬಂದಿದೆ ಈಗ. ಶ್ರೀಮತಿ ನಂದಾ ಶಿರೋಲ್, ಸಿಡ್ನಿ ಕನ್ನಡ ಸಂಘ ಪ್ರೆಸಿಡೆಂಟ್ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮಹೇಶ್ ಅವರೇ. ಎಲ್ಲ ಸಿಡ್ನಿ ಕನ್ನಡ ವಾಣಿ ತಂಡಕ್ಕೂ ಹಾಗೂ ಶ್ರೋತೃ ಬಾಂಧವರಿಗೂ ನಮಸ್ಕಾರ. ನಿಮ್ಮೊಂದಿಗೆ ಒಂದು ವಿಶೇಷವಾದಂತಹ ಒಂದು ಸಂಗತಿನ ಹಂಚ್ಕೋಬೇಕು ಅನ್ಕೊಂಡಿದ್ದೆ. ಸಿಡ್ನಿ ಕನ್ನಡ ಸಂಘ ಜುಲೈ 11ರಂದು ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನ ಏರ್ಪಡಿಸಿತ್ತು. ಅನ್ಫಾರ್ಚುನೇಟ್ಲಿ ಹಿನ್ನೆಲೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಫ್ಯಾಮಿಲಿ ಎಮರ್ಜೆನ್ಸಿ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಬರಲಾಗುತ್ತಿಲ್ಲ. ಅದರಿಂದಾಗಿ ಇದು ಕಾರ್ಯಕ್ರಮವನ್ನ ನಾವು ಅಂದರೆ ಸಿಡ್ನಿ ಕನ್ನಡ ಸಂಘವು ಹೊಸ ಒಂದು ತಾರೀಕಿಗೆ ಡೇಟ್ಗೆ ಏರ್ಪಡಿಸ್ತಿದೆ. ಅದರ ಹೊಸ ವಿವರ 14 ನವೆಂಬರ್ 2026 ವರೆಗೂ ಮುಂದೂಡಲಾಗಿದೆ.
ಇನ್ನು ಹೆಚ್ಚಿನ ವಿವರಗಳಿಗಾಗಿ ತಾವೆಲ್ಲ ಸಿಡ್ನಿ ಕನ್ನಡ ವಾಣಿನ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಹೆಚ್ಚಿನ ವಿವರಗಳನ್ನ ನಾವು ಪಡಿಸ್ತೀವಿ. ಆಮೇಲೆ ಅದೇ ಮಕ್ಕಳ ದಿನಾಚರಣೆ ಅಂದ್ಬಿಟ್ಟು ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನೀವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಡೆಸಿದ್ದೀರ ಅಂತ ಗೊತ್ತಾಯ್ತು. ಹೌದು, ಅದೇ 14ನೇ ನವೆಂಬರ್ ಅಲ್ಲಿ ಸಂಗೀತ ರವೀಂದ್ರನಾಥ್ ಅವರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮನ ಪ್ರತಿ ವರ್ಷ ಸಿಡ್ನಿ ಕನ್ನಡ ಸಂಘ ಆಚರಿಸೋ ತರ ಅದನ್ನ ಅದನ್ನು ಕೂಡ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಎಲ್ಲಾ ವಿವರಗಳನ್ನ ನಾವು ವಾಟ್ಸಪ್ ಮೂಲಕ ಈಗಾಗಲೇ ಫ್ಲೈಯರ್ನ ಕಳಿಸಾಗಿದೆ. ಸೊ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಅಲ್ಲಿ ಕೊಟ್ಟಿರೋಂತ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ. ಖಂಡಿತ ಮೇಡಮ್. ಅದೇ ಮತ್ತೊಮ್ಮೆ ಹೇಳ್ತಾ ಇದೀವಿ, 11 ಜುಲೈ 2026 ಸಿಡ್ನಿ ಕನ್ನಡ ಸಂಘ ಅವರು ಸಂಗೀತ ರವೀಂದ್ರನಾಥ್ ಅವರ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವರು ಸಂಗೀತ ರವೀಂದ್ರನಾಥ್ ಅವರು ಸಮ್ ಪರ್ಸನಲ್ ಪ್ರಾಬ್ಲಮ್ ಇಂದ ಅವರಿಗೆ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ. ಈಗ ಆ ಪ್ರೋಗ್ರಾಮ್ನ 14 ನವೆಂಬರ್ 2026ನೇ ತಾರೀಕು 5 ಗಂಟೆಗೆ ಇಟ್ಕೊಂಡಿದೆ. ಅದರ ಜೊತೆ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ವೈವಿಧ್ಯ ಯಾವುದು ಕಾರ್ಯಕ್ರಮಗಳು ಕೂಡ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಅದಕ್ಕಿರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ. ಅದೇ ಅದಕ್ಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇವಾಗ ನೀವು ಮಾಡ್ತಾ ಇದ್ದೀರಾ ಬಿಟ್ವೀನ್ ನಾವು ನಮ್ಮ. ಧನ್ಯವಾದಗಳು ಮೇಡಮ್. ಇಲ್ಲ ಹೇಳಿ. ನಮಸ್ಕಾರ. ಇಲ್ಲ ನಮಸ್ಕಾರ ಎಲ್ರಿಗೂ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನೊಂದು ಹಾಡಿದೆ ಬೆಂಗಳೂರದು ಗೊತ್ತಾ ನಿಮಗೆ? ಈಗ ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Ladies, you're invited to step into a welcoming space and feel a true sense of belonging. Women's Social Connect is the title of this free community group, which is organised through the City of Ryde. The group provides an opportunity to meet new people, build lasting friendships, and learn about local services and support networks. It also offers a safe and supportive environment where women can develop new skills, grow in confidence, and connect with others in their community. It caters for women of all ages and meets monthly in the West Ryde Community Centre, located at 3 to 5 Anthony Road, West Ryde.
For more details, search www.ride.nsw.gov.au. Hello there, I'm Brian Crabb, inviting you to join me. We'll hear some of the best in popular recorded music from the 1940s, 50s and 60s and talk about the songs and the artists. I'm looking forward to your company here on 2RRR 88.5. Wednesday mornings at 10 and repeated Friday afternoons at 2. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡ ಬಾನುಲಿ. ನಾವು ಬೆಂಗಳೂರು ಮತ್ತೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಬೆಂಗಳೂರು ಬಗ್ಗೆ ಈ ಹಾಡನ್ನ ಕೇಳಿ. ಬಸವನ ಗುಡಿಯ ಬಸವೇಶ್ವರ ಬೆಂಗಳೂರಿನ ಹಿರಿಶಿಲ್ಪಿ ಕೆಂಪೈಜಗೌಡ ಬೆಂಗಳೂರು ನಗರ ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ, ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನಸೌಧ. ಬೆಳೆದಿದೆ ನೋಡ ಬೆಂಗಳೂರು ನಗರ ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ, ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನಸೌಧ. ಬೆಳೆದಿದೆ ನೋಡ ಬೆಂಗಳೂರು ನಗರ. ಕಳೆದ ಕೆಲವು ವಾರಗಳಿಂದ ನಾವು ವ್ಯಕ್ತಿ ವಿಶೇಷ ಅಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೀವಿ, ಅಂಕಣ ತರ್ತಾ ಇದ್ದೀವಿ. ಈ ವಾರದ ವ್ಯಕ್ತಿ ವಿಶೇಷ ಕಾರ್ಯಕ್ರಮ ಈಗ ಕೇಳೋಣ. ಒಬ್ಬ ವ್ಯಕ್ತಿ, ಒಂದು ಸಾಧನೆ, ಒಂದು ಸ್ಫೂರ್ತಿ. ಸಿಡ್ನಿ ಕನ್ನಡವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ. ಕನ್ನಡ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ನಿನ್ನೆ ಜೂನ್ 27ನೇ ತಾರೀಕು ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗ್ಲೋಬಲ್ ಸಿಟಿ ಅಂತಾನೆ ಹೆಸರಾಗಿರೋ ನಮ್ಮ ಬೆಂಗಳೂರಿಗೆ ಒಂದು ವಿಶೇಷವಾದ ದಿನ. ಹೌದು, ಅಂದು ಈ ಅದ್ಭುತ ಮಹಾನಗರದ ಕನಸು ಕಂಡು ಇದನ್ನು ಕಟ್ಟಿ ಬೆಳೆಸಿದ ಮಹಾನಾಯಕ ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ನಾವು ದಿನ ಓಡಾಡೋ ಮೆಜೆಸ್ಟಿಕ್, ಶಿವಾಜಿನಗರ, KR ಮಾರ್ಕೆಟ್ ಎಲ್ಲರ ಹಿಂದೆಯೂ ಒಬ್ಬ ಮಹಾಪುರುಷನ ದೂರದೃಷ್ಟಿ ಇದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ 16ನೇ ಶತಮಾನಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಕೆಂಪೇಗೌಡರು ಅಂದು ಬೆಂಗಳೂರನ್ನು ಹೇಗೆ ಕಟ್ಟಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಯಲಹಂಕ ನಾಡಪ್ರಭುಗಳ ವಂಶದಲ್ಲಿ ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆಯವರ ಮಗನಾಗಿ ಕೆಂಪೇಗೌಡರು ಜನಿಸಿದ್ರು. ಅವರು ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಅದ್ಭುತ ಆಡಳಿತಕಾರ ಮತ್ತು ಪರಿಸರ ಪ್ರೇಮಿ ಕೂಡ ಆಗಿದ್ರು ಅಂತ ನಮಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತಶಕ 1510 ಜೂನ್ 27ರಂದು ಯಲಹಂಕದಲ್ಲಿ ಜನಿಸಿದರು. ಇವರ ಮನೆತನ ಮೊಸರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾಗಿತ್ತು. ಕೆಲವು ದಾಖಲೆಗಳ ಪ್ರಕಾರ ತಂದೆಯ ಬಳಿಕ ಕ್ರಿಸ್ತಶಕ 1531ರಲ್ಲಿ ಯಲಹಂಕ ನಾಡಿನ ಪಾಳ್ಯಗಾರರಾಗಿ ಕೆಂಪೇಗೌಡರು ಅಧಿಕಾರ ವಹಿಸಿಕೊಂಡರು.
ಕೆಂಪೇಗೌಡರು ಬಾಲ್ಯದಲ್ಲೇ ಅತ್ಯಂತ ಚುರುಕು ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ದರು. ಇವರಿಗೆ ಹೆಸರುಘಟ್ಟದ ಬಳಿ ಇರುವ ಐವರಕಂದಪುರ ಅಂದರೆ ಐಗೊಂಡಪುರ ಎಂಬ ಹಳ್ಳಿಯ ಗುರುಕುಲದಲ್ಲಿ ಸುಮಾರು 6 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿಸಲಾಯಿತು. ಅಲ್ಲಿ ಅವರು ಅಂದಿನ ರಾಜಕುಮಾರರಿಗೆ ಅಗತ್ಯವಾಗಿದ್ದ ರಾಜನೀತಿ, ಅರ್ಥಶಾಸ್ತ್ರ, ಯುದ್ಧ ಕಲೆ, ವಿವಿಧ ಭಾಷೆಗಳು ಮತ್ತು ಶಾಸ್ತ್ರಗಳನ್ನು ಅತ್ಯಂತ ಪ್ರಾವೀಣ್ಯತೆಯಿಂದ ಕಲಿತರು. ಒಮ್ಮೆ ಕೆಂಪೇಗೌಡರು ತಮ್ಮ ಮಂತ್ರಿಗಳು ಮತ್ತು ಸೈನಿಕರ ಜೊತೆಗೆ ಬೇಟೆ ಆಡಲು ಹೊರಟಾಗ ಒಂದು ಆಶ್ಚರ್ಯಕರ ದೃಶ್ಯ ನೋಡುತ್ತಾರೆ. ಒಂದು ಪುಟ್ಟ ಮೊಲ ತನ್ನನ್ನು ಬೇಟೆಯಾಡಲು ಬಂದ ಒಂದು ದೊಡ್ಡ ಬೇಟೆ ನಾಯಿಯನ್ನೇ ಎದುರಿಸಿ ಓಡಿಸಿರುತ್ತೆ. ಹೌದು, ಇದನ್ನು ಗಂಡು ಭೂಮಿ ಅಥವಾ ವೀರಭೂಮಿ ಅಂತ ಕರೆದ ಗೌಡ್ರು ಅಲ್ಲೇ ತಮ್ಮ ಹೊಸ ರಾಜಧಾನಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದುವೇ 1537ರಲ್ಲಿ ಆರಂಭವಾದ ನಮ್ಮ ಇಂದಿನ ಬೆಂಗಳೂರು. ಈಗಿನ ಕಾಲದ ಇಂಜಿನಿಯರ್ಗಳು, ಅರ್ಬನ್ ಪ್ಲಾನರ್ಗಳು ತಲೆ ಕೆಡಿಸಿಕೊಳ್ಳೋದನ್ನು ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ಯೋಚನೆ ಮಾಡಿದ್ರು ಅಂದರೆ ನಂಬಲಸಾಧ್ಯದ ಒಂದು ನಿಜ. ನಗರ ನಿರ್ಮಾಣಕ್ಕೆ ಮುನ್ನ ಅವರು 4 ದಿಕ್ಕುಗಳಿಗೂ 4 ಎತ್ತುಗಳನ್ನು ಬಿಟ್ಟು ಅವು ಚಲಿಸಿದ ಜಾಗವನ್ನು ಗುರುತಿಸಿ ನಗರದ ಗಡಿಯನ್ನು ನಿರ್ಧರಿಸಿದ್ರು. ಇವತ್ತಿಗೂ ನಾವು ನೋಡುವ ಮೆಜೆಸ್ಟಿಕ್ ಹತ್ತಿರದ ಕೆಂಪೇಗೌಡ ಗೋಪುರ, ಲಾಲ್ಬಾಗ್ ಗೋಪುರ, ಹಲಸೂರು ಗೋಪುರಗಳು ಅಂದಿನ ನಗರದ ಗಡಿಗಳಾಗಿದ್ದವು. ಇನ್ನು ಬೆಂಗಳೂರಿಗೆ ಸಮುದ್ರ ಇಲ್ಲೋ ಅಲ್ವೇ, ಹಾಗೆ ಯಾವ ದೊಡ್ಡ ನದಿನೂ ಹತ್ರನೇ ಇಲ್ಲ. ಹಾಗಾದರೆ ಜನರಿಗೆ ನೀರೆಲ್ಲಿಂದ ಸಿಗ್ತಿತ್ತು? ಇಲ್ಲಿದೆ ನೋಡಿ ಕೆಂಪೇಗೌಡರ ಅಸಲಿ ಮಾಸ್ಟರ್ ಮೈಂಡ್. ಅವರು ಬೆಂಗಳೂರನ್ನು ಕೆರೆಗಳ ನಗರಿಯನ್ನಾಗಿ ಮಾಡಿಬಿಟ್ರು. ನಗರದ ಸುತ್ತಮುತ್ತ 100 ಕೆರೆಗಳನ್ನು ತೋಡಿಸಿದ್ರು. ಮಳೆ ನೀರು ವ್ಯರ್ಥವಾಗದೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿಯುವಂತೆ ಅದ್ಭುತವಾದ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ರು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಅಂದರೆ ಇವತ್ತಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಲ್ಲಿದೆಯೋ ಅದೇ ಜಾಗ, ಹಲಸೂರು ಕೆರೆ, ಹೀಗೆ ಹತ್ತಿರ 100 ಕೆರೆಗಳನ್ನು ನಿರ್ಮಿಸಿ ಬೆಂಗಳೂರಿಗೆ ನೀರಿನ ಕೊರತೆಯೇ ಬಾರದಂತೆ ನೋಡಿಕೊಂಡ್ರು. ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಮಾತಾಡ್ತಾ ಇದ್ದೀವಿ, ಆದರೆ ಗೌಡ್ರು ಅಂದೇ ಪ್ರಕೃತಿಯನ್ನು ಆರಾಧಿಸಿದ್ರು. ಕೆಂಪೇಗೌಡರು ಕೇವಲ ಬೆಂಗಳೂರನ್ನು ಕಟ್ಟಿದ್ದಲ್ಲದೆ ಒಬ್ಬ ಮಹಾನ್ ಆಡಳಿತಕಾರನಾಗಿ ಅನೇಕ ಜನಪದ ಕಾರ್ಯಗಳನ್ನು ಸಹ ಮಾಡಿದರು. ಮೊದಲನೇದಾಗಿ ಬೆಂಗಳೂರು ಪೇಟೆಯ ನಿರ್ಮಾಣ 1537ರಲ್ಲಿ. ಅವರು ವ್ಯಾಪಾರಕ್ಕೆ ತುಂಬ ಮಹತ್ವ ಕೊಟ್ಟಿದ್ದರು. ಬೇರೆ ಬೇರೆ ವೃತ್ತಿಯ ಜನರಿಗೆ ಪ್ರತ್ಯೇಕ ಪೇಟೆಗಳನ್ನು ನಿರ್ಮಿಸಿದ್ರು. ಇವತ್ತಿಗೂ ನಾವೆಲ್ಲ ಶಾಪಿಂಗ್ ಹೋಗೋ ಪೇಟೆಗಳ ಹೆಸರು ನಿಮಗೆಲ್ಲ ನೆನಪಿದೆಯಲ್ಲ. ವಿಜಯನಗರದ ಅರಸರಾದ ಅಚ್ಯುತರಾಯರ ಅನುಮತಿ ಪಡೆದು ಮಣ್ಣಿನ ಕೋಟೆ ಕಟ್ಟಿ ಒಳಗಡೆ ಆಯಾ ವೃತ್ತಿಯ ಜನರಿಗೆ ತಕ್ಕಂತೆ ಅಕ್ಕಿ ಮಾರುವವರಿಗೆ ಅಕ್ಕಿಪೇಟೆ, ಹತ್ತಿ ವ್ಯಾಪಾರಕ್ಕೆ ಅರಳೆಪೇಟೆ, ಬಳೆ ಮಾರುವವರಿಗೆ ಬಳೆಪೇಟೆ, ರೇಷ್ಮೆ ನೇಕಾರರಿಗೆ ತಿಗಳರಪೇಟೆ ಮುಂತಾದ ಪೇಟೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸಿದರು. ಏನು ಅದ್ಭುತವಾದ ಪ್ಲಾನಿಂಗ್ ಅಲ್ವಾ ಗೌಡ್ರದು. ಎರಡನೇದಾಗಿ ಕೆರೆಗಳ ಸರಪಳಿ ತಂತ್ರಜ್ಞಾನ. ಬೆಂಗಳೂರಿನ ನೀರಿನ ದಾಹ ನೀಗಿಸಲು ಧರ್ಮಾಂಬುದಿ, ಕೆಂಪಾಂಬುದಿ, ಹಲಸೂರು, ಸಂಪಂಗಿ ಸೇರಿದಂತೆ 100 ಕೆರೆಗಳನ್ನು ತೋಡಿಸಿದ್ರು. ಮೊದಲೇ ಹೇಳಿದಾಗೆ ಒಂದು ಕೆರೆ ತುಂಬಿದರೆ ಅದರ ಕೋಡಿ ನೀರು ಮತ್ತೊಂದು ಕೆರೆಗೆ ಸೇರುವಂತಹ ವಿಶಿಷ್ಟ ನೀರು ಸರಪಳಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು. ನೋಡಿ, ಇಂಜಿನಿಯರಿಂಗ್ ಎಕ್ಸ್ಪರ್ಟೀಸ್ ಆಗಿತ್ತು ಆ ಕಾಲದಲ್ಲಿ. ಮೂರನೇದಾಗಿ ಸಾಮಾಜಿಕ ಸುಧಾರಣೆ. ಅಂದಿನ ಕಾಲದಲ್ಲಿ ಮೊಸರು ಒಕ್ಕಲಿಗ ಸಮುದಾಯದಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳ ಕೊನೆ 2 ಬೆರಳುಗಳನ್ನು ಕತ್ತರಿಸುವ ಬಂದಿ ದೇವರು ಎಂಬ ಕ್ರೂರ ಪದ್ಧತಿ ಇತ್ತು. ಕೆಂಪೇಗೌಡರು ಇದನ್ನು ಕಡ್ಡಾಯವಾಗಿ ನಿಷೇಧಿಸುವ ಮೂಲಕ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು. 4ನೇದು ದೇವಾಲಯಗಳ ನಿರ್ಮಾಣ. ಬಸವಗುಡಿಯ ಪ್ರಸಿದ್ಧ ದೊಡ್ಡ ಗಣೇಶ ಹಾಗೂ ಎತ್ತು ಅಂದರೆ ಬಸವಣ್ಣ ಪ್ರಾಣಿ ದೇವಾಲಯ, ಗವಿ ಗಂಗಾಧರೇಶ್ವರ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯಗಳನ್ನು ನಿರ್ಮಿಸಿದರು ಅಥವಾ ಜೀರ್ಣೋದ್ಧಾರ ಮಾಡಿದರು. ಕೆಂಪೇಗೌಡರು ಹಲವಾರು ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿ ಕ್ರಿಸ್ತಶಕ 1569ರಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಮರಣದ ಹಿನ್ನೆಲೆ ಬಹಳ ರೋಚಕವಾಗಿದೆ. ಕುಣಿಗಲ್ ಭಾಗದಲ್ಲಿ ಒಂದು ಜಮೀನು ಅಥವಾ ಗಡಿ ವಿವಾದವನ್ನು ಬಗೆಹರಿಸಿ ತಮ್ಮ ರಾಜಧಾನಿಯಾಗಿದ್ದ ಮಾಗಡಿಗೆ ವಾಪಸ್ ಬರ್ತಿದ್ದಾಗ ಮಾಗಡಿ ತಾಲೂಕಿನ ಕೆಂಪಾಪುರ ಎಂಬ ಹಳ್ಳಿಯ ಹತ್ತಿರ ಅವರು ಕೊನೆಯುಸಿರೆಳೆದರು.
ಕೆಲವು ಇತಿಹಾಸಕಾರರ ಪ್ರಕಾರ ಅಲ್ಲಿ ನಡೆದ ಒಂದು ಸಣ್ಣ ಯುದ್ಧ ಅಥವಾ ಸಂಘರ್ಷದಲ್ಲಿ ಅವರು ವೀರಮರಣ ಹೊಂದಿದರು ಅಂತ ಹೇಳಲಾಗುತ್ತದೆ. ಕೆಂಪೇಗೌಡರ ಮರಣದ ರಹಸ್ಯ ಯಾರಿಗೂ ತಿಳಿಯದೆ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಿತ್ತು. ಆದರೆ 2015ರಲ್ಲಿ ಇತಿಹಾಸ ತಜ್ಞರು ಮಾಗಡಿಯ ಕೆಂಪಾಪುರದಲ್ಲಿ ಕೆಂಪೇಗೌಡರ ನೈಜ ವೀರ ಸಮಾಧಿ ಮತ್ತು ಅದಕ್ಕಿರುವ 16ನೇ ಶತಮಾನದ ಕನ್ನಡದ ಶಾಸನವನ್ನು ಪತ್ತೆ ಹಚ್ಚಿಸಿದರು. ಆ ಮೂಲಕ ಅವರ ಅಂತ್ಯ ಎಲ್ಲಿ ಆಯಿತು ಎಂಬ ಗೊಂದಲಕ್ಕೆ ತೆರೆವಿತ್ತು. ಅವರ ಮಗ ಇಮ್ಮಡಿ ಕೆಂಪೇಗೌಡರು ತಂದೆಯ ನೆನಪಿಗಾಗಿ ಆ ಭವ್ಯ ಸಮಾಧಿಯನ್ನು ಕಟ್ಟಿಸಿದರು. ಸ್ನೇಹಿತರೆ, ಇವತ್ತು ಬೆಂಗಳೂರು ವಿಶ್ವದ ಭೂಪಟದಲ್ಲಿ ಐಟಿ ಹಬ್ ಆಗಿ ಮಿಂಚುತ್ತಿರಬಹುದು. ಜಗತ್ತಿನ ಮೂಲೆ ಮೂಲೆಯಿಂದ ಜನ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರಬಹುದು. ಆದರೆ ಈ ಎಲ್ಲದಕ್ಕೂ ಅಡಿಪಾಯ ಹಾಕಿದ್ದು ನಾಡಪ್ರಭು ಕೆಂಪೇಗೌಡರ ಆ ಒಂದು ಕನಸು ಮತ್ತು ಶ್ರಮ. ಅವರ ಗೌರವಾರ್ಥವಾಗಿಯೇ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಪ್ರಮುಖ ರೈಲ್ವೆ ನಿಲ್ದಾಣಕ್ಕೆ ಮತ್ತು ಮೆಟ್ರೋ ನಿಲ್ದಾಣಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ವಿಧಾನಸೌಧದ ಮುಂಭಾಗದಲ್ಲಿ ಅವರ ಭವ್ಯ ಪ್ರತಿಮೆ ಕೂಡ ತಲೆ ಎತ್ತಿ ನಿಂತಿದೆ. ಇವತ್ತಿನ ಈ ಶುಭ ದಿನದಂದು ಕೇವಲ ಅವರ ಹೆಸರನ್ನು ಸ್ಮರಿಸುವುದಷ್ಟೇ ಅಲ್ಲ, ಅವರು ನಮಗಾಗಿ ಬಿಟ್ಟು ಹೋಗಿರೋ ಈ ಸುಂದರ ನಗರವನ್ನು ಸ್ವಚ್ಛವಾಗಿಡುವುದು, ಇಲ್ಲಿನ ಕೆರೆಗಳನ್ನು, ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವೇ? ಅದುವೇ ನಾವು ಈ ಮಹಾಪುರುಷನಿಗೆ ಕೊಡುವ ನಿಜವಾದ ಗೌರವ. ಮತ್ತೊಮ್ಮೆ ಇಡೀ ಬೆಂಗಳೂರಿಗೆ ಮತ್ತು ಸಮಸ್ತ ಕರ್ನಾಟಕಕ್ಕೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಕೆಂಪೇಗೌಡ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. 500 ವರ್ಷ ಆಯಿತು ಕೆಂಪೇಗೌಡರ ಕಾಲ. ಹೌದು. ಈಗ ಎಲ್ಲ ಪೇಟೆಗಳು, ಕೆಲವು ಪೇಟೆಗಳು ಹಾಗೆ ಇದೆ, ಆದರೆ ಕೆರೆಗಳು ಯಾವುದೂ ಇಲ್ಲ. ಕೆರೆಗಳೆಲ್ಲ ಹೊರಟಾಯ್ತು. ಅದಕ್ಕೆ ಬೆಂಗಳೂರಿಗೆ ಈ ಥರ ಸಮ್ಮರ್ ಬಂದು ಇಷ್ಟೊಂದು ಬೇಸಿಗೆ ಹಾವಳಿ ಆಗ್ತಾ ಇರೋದು ಆ ಕೆರೆಗಳೆಲ್ಲ ಹೊರಟೋಗಿರೋ ಕಾರಣಕ್ಕೇ. ಫ್ಲಡ್ಡಿಂಗ್ ಕೂಡ ಅಲ್ವಾ, ಈಗ ಮಾತಾಡೋಕ್ಕಿಲ್ಲ, ಫ್ಲಡ್ಡಿಂಗ್ ಆಗುತ್ತೆ, ಬೇಜಾರಾಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ಪಾರ್ಟ್ ಆಫ್ ಪ್ರೋಗ್ರೆಷನ್ ಅನ್ಸುತ್ತೆ. ಬಹಳ ಚೆನ್ನಾಗಿತ್ತು ಶ್ರೀಕಾಂತ್, ನನಗೆ ಎಷ್ಟೋ ವಿಷಯ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ಧನ್ಯವಾದಗಳು. ನನಗೂ ಗೊತ್ತಿರಲಿಲ್ಲ, ನಾನು ರಿಸರ್ಚ್ ಮಾಡಿದಾಗಲೇ ಗೊತ್ತಾಯ್ತು. ಆಯ್ತಲ್ಲ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. We're excited to announce that you can now listen to more of your favourite 2RRR programs with the Community Radio Plus app. Listen to our programs live, play catch-up by listening to our Community Radio Network distributed programs, and look at the latest news from our 2RRR website. Seek out 2RRR on the Community Radio Plus app. The app is now available for download on the Google Play Store and the App Store thanks to the Community Broadcasting Association of Australia. 2RRR is your local sound to the world. If you have a business you would like to promote on air, we have tailored promotional packages to suit your budget, so get in touch today by visiting our website 2RRR.org.au. ಇವತ್ತು ನಾವು ಆಲ್ಬನೀಸಿ ಗೌರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಹೊಸ ಟ್ಯಾಕ್ಸ್ಗಳು, ಅದರ ನೆಗೆಟಿವ್ ಗೇರಿಂಗು, ಕ್ಯಾಪಿಟಲ್ ಗೇನ್ಸ್ ಮತ್ತು SMS ಇಂಪ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ದಕ್ಷಿಣಾಮೂರ್ತಿ ಅವರು ಸ್ಟುಡಿಯೋಲ್ಲಿದ್ದಾರೆ. ಹೇಳಿ ಸರ್. ಒಂದೆರಡು ಕ್ಲಾರಿಫಿಕೇಶನ್ ಮಾಡ್ಬೇಕಂತಿದ್ದೆ. ಒಂದು, ಕೆಲವೊಂದು ಜನ ಅನ್ಕೊಂಡಿರೋದು 2027 ಆದ್ಮೇಲೆ ಕಂಪ್ಲೀಟ್ ಇಂಡೆಕ್ಸೇಷನ್ ಗೊತ್ತಾಗುತ್ತೆ ಅಂತ.
ಭಾಳ ಜನಕ್ಕಿದೆ ಆ ಕನ್ಫ್ಯೂಷನ್. ಅದು ಹೇಗೆ ಅಂತ ಹೇಳಿದ್ರೆ July 1st, 2027ಗೆ ಅವರು ಒಂದು ಕರೆಂಟ್ ವ್ಯಾಲ್ಯೂದೊಂದು ರಿಪೋರ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಹತ್ರನೋ ಎಲ್ಲಾದರೂ. ಸೊ ಅಲ್ಲಿವರೆಗೂ ವಾಟ್ ಎವರ್ ದ ಚೇಂಜ್ ಹವೆವರ್ ಇಟ್ ವಾಸ್, ಆ ಬೆನಿಫಿಟ್ ಬರುತ್ತೆ ಅವ್ರಿಗೆ. ಇಟ್ಸ್ ಓನ್ಲಿ ಫ್ರಮ್ 2027 ಇಟ್ ವಿಲ್ ಬಿ ಇಂಡೆಕ್ಸ್ಡ್. ಅಂದ್ರೆ ಅದು ಪ್ರೋರೇಟ್ ಮಾತ್ರ. 600,000 ಒಂದು ಮನೆ ತಗೊಂಡಿದ್ದೀವಿ ಈಗ, ಲೆಟ್ಸ್ ಸೇ ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ಇವಾಗ 1 million ಆಗಿದೆ. ಇವಾಗ 1st of July 2027 1 million ಆಗಿದೆ. ಆಮೇಲೆ 2028ಗೆ 1.1 ಆಗುತ್ತೆ. ನೀವು ಹೇಳ್ತಾ ಇರೋದು 1 millionಗೆ ಹಳೆ ಗ್ರ್ಯಾಂಡ್ ಫಾದರ್ಡ್ ವ್ಯಾಲ್ಯೂ ಇರುತ್ತೆ, 400,000ಗೆ. ಆಮೇಲೆ ನೆಕ್ಸ್ಟ್ 100,000 ಇಸ್ ಆಕ್ಚುಲಿ CGT ಹೇಗೆ ಬರುತ್ತೆ ಅಂದ್ರೆ 1 millionಗೆ ಅಂದ್ರೆ 600ಕ್ಕೆ ತಗೊಂಡಿದ್ವು 1 millionಗೆ ಮಾರಿದ್ವು ಅಂದ್ರೆ 1 million ವ್ಯಾಲ್ಯೂ ಅಂತಂದ್ರೆ ಆ 400ಕ್ಕೆ 50% ಎಕ್ಸೆಂಪ್ಷನ್ ಸಿಗುತ್ತೆ. ಅಂಡ್ ಇನ್ ಮಿಕ್ಕಿದ್ದ ಅದಾದ್ಮೇಲೆ 1.1 ಆದ್ಮೇಲೆ ಅದಕ್ಕೆ ಮಾತ್ರ ಇಂಡೆಕ್ಸೇಷನ್ ಇದೆ ಹೇಳ್ತಾರೆ. ಕರೆಕ್ಟ್. ಸೊ ಈ 400 ಅಲ್ಲಿ ಹೇಳಿದ್ರಲ್ಲ, 400 ಫಸ್ಟ್ ಇದು, ಅದ್ರಲ್ಲೂ 50% ಎಕ್ಸೆಂಪ್ಷನ್ ಅಂತ ಹೇಳಿದ್ರೆ 200,000 ಕಟ್ಟಲ್ಲ ನಾವು, ಬಟ್ ಆ 200,000 ಗೆಟ್ಸ್ ಆಡೆಡ್ ಟು ಯುವರ್ ಇನ್ಕಮ್. ಡಿಪೆಂಡಿಂಗ್ ಆನ್ ಯುವರ್ ಬ್ರಾಕೆಟ್ ಯು ಪೇ ಟ್ಯಾಕ್ಸ್ ಓನ್ಲಿ ಆನ್ ದಟ್ ಮಚ್ ಪಾರ್ಟ್. ಹಾಗೆ. ಸೊ ಅದು ಓವರ್ ದ ಪೀರಿಯಡ್ ಆಫ್ ಲಾಂಗ್ ಟರ್ಮ್ ಇಟ್ಕೊಂಡವ್ರಿಗೆ ಇಂಡೆಕ್ಸೇಷನ್ ಇಸ್ ವೆರಿ ಗುಡ್ ಆಕ್ಚುಲಿ, ಏನು ಪ್ರಾಬ್ಲಮ್ ಇಲ್ಲ. 30% ಕ್ಯಾಚ್ ಹಾಕಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್. ಸೊ ಈವನ್ ಅದು ಜಾಸ್ತಿ ಹೋದ್ರೂ ದೇ ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30% ಅಂತ ಹೇಳಿ. ಸೊ ಆ ಒಂದಿದೆ, ಅದೊಂದು ಕ್ಲಾರಿಫಿಕೇಶನ್ ಬಹಳ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಅದೊಂದು ಹೇಳಬೇಕು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಲಾಸ್ ಆದ್ರೆ ನಮ್ಗದು ಮುಂದೆ ಕ್ಲೈಮ್ ಮಾಡೋಕ್ಕಾಗಲ್ಲ, ಹೊಟ್ಟೋಗ್ಬಿಡುತ್ತೆ ಕೈಯಿಂದ ಅಂತ ಒಂದು ಫೀಲಿಂಗ್ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಲಾಸ್ ಆದ್ರೆ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದ ಲಾಸಸ್. ಈಗ ಪ್ರಾಪರ್ಟಿಗೋಸ್ಕರ ಏನೋ ಅದು ಇದು ಖರ್ಚೆಲ್ಲ ಬರುತ್ತೆ, ಲಾಸ್ ಆಗುತ್ತೆ, ಅದು ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್. ಆಮೇಲೆ ಯಾವಾಗ ಅದು ಪಾಸಿಟಿವ್ ಆಗುತ್ತೆ, ಸೇ ಫಾರ್ ಎಕ್ಸಾಂಪಲ್ 6 ವರ್ಷ ಆದ್ಮೇಲೆ 7 ವರ್ಷ ಆದ್ಮೇಲೆ ಬ್ರೇಕ್ ಇವನ್ ಆಗಿ ಪಾಸಿಟಿವ್ ಆಗುತ್ತೆ, ಆವಾಗ ಯು ಕ್ಯಾನ್ ಆಫ್ಸೆಟ್ ದೀಸ್ ಲಾಸಸ್. ಸೊ ಇಟ್ಸ್ ನಾಟ್ ಆಲ್ ಆಸ್ ಬ್ಯಾಡ್ ಆಸ್ ಇಟ್ ಲುಕ್ಸ್, ಸ್ಟಿಲ್ ಬ್ಯಾಡ್ ಬಟ್ ನಾಟ್ ಆಸ್ ಬ್ಯಾಡ್ ಆಸ್ ಇಟ್ ಲುಕ್ಸ್. ಸೊ ಹಾಗಾಗಿ ಸ್ಟಿಲ್ ಗೆಟ್ 30% ಏನಂತ ಇನ್ನೊಂದ್ಸತಿ ಹೇಳ್ತೀರಾ? 30% ಮಿನಿಮಮ್. ಈಗ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ಟರ್ಮ್ ಮಾಡ್ಕೊಂಡು ಇಟ್ಕೊಂಡೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ವ್ಯಾಲ್ಯೂ ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ. ನಾನೊಂದು ಮನೆ ತಗೊಂಡೆ ಕರೆನ್ಸಿಲಲ್ಲಿ 180,000ಗೆ, ಇಟ್ ವಾಸ್ ಹೌಸ್ ಅಂಡ್ ಲ್ಯಾಂಡ್ ಪ್ಯಾಕೇಜ್ ಫುಲ್ ಸೇರಿ. ಸೊ ಇವಾಗ ಅದು ಮಾರಕೋರೆ 1.2 million ಆಗುತ್ತೆ. ಸೊ ಈ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, 180 ತೊಗೊಂಡಿದ್ದು ಇವಾಗ 1.2 million, 200 ಅಂತ ಇಟ್ಕೊಳ್ಳಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. 1.2 million 1 million ಪ್ರಾಫಿಟ್ ಅಂತ ಹೇಳಿ, ಅದಕ್ಕೆ 50% ಇಸ್ ಎಕ್ಸಾಮ್ 500,000 ಎಕ್ಸಾಮ್. ಆ 500,000 ಗೆಟ್ಸ್ ಆಡೆಡ್ ಟು ಯುವರ್ ಇನ್ಕಮ್ ಅಂಡ್ ಯು ವಿಲ್ ಆಟೋಮೆಟಿಕಲಿ ಫಾಲ್ ಇನ್ ಟು ಹೈಯೆಸ್ಟ್ ಕ್ಯಾಟಗರಿ. ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರಿ. ಸೊ ಇಂಡೆಕ್ಸೇಷನ್ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇವಾಗಿನ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1.2 ಇದ್ರೆ ವಾಟ್ 200,000 ಕುಡ್ ಗೆಟ್ 200,000 ಅವಾಗ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್ ಅದು 1.1 million ಅಂತ ಇಟ್ಕೊಳ್ಳಿ ಇವಾಗ, ಬಿಕಾಸ್ ದಟ್ ಈಸ್ ಹೌ ಇಟ್ ವರ್ಕ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಅವಾಗ ಏನಾಗುತ್ತೆ, ನಮ್ದು 1.2 ಮೈನಸ್ ಕರೆಂಟ್ ವ್ಯಾಲ್ಯೂ ಇಸ್ 1.1. ಸೊ ಯುವರ್ ಡಿಫ್ರೆನ್ಸ್ ಇಸ್ ಓನ್ಲಿ 100,000. ಸೊ 100,000ಗೆ ನೀವು 50% ಇಲ್ಲ, 100,000 ಗೆಟ್ಸ್ ಆಡೆಡ್ ಟು ಯುವರ್ ಇನ್ಕಮ್ ಕ್ಯಾಪಿಟಲ್ ಗೇನ್ಸ್. ಹಾಗೆ. ಸೊ ಅಂದ್ರೆ ಲಾಂಗ್ ಇಟ್ಕೊಂಡಾಗ ಇಂಡೆಕ್ಸೇಷನ್ ಆಕ್ಚುಲಿ ವರ್ಕ್ಸ್ ಔಟ್ ಬೆಟರ್. ಬಟ್ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲೊಂದು ಕ್ಯಾಚ್ ಹಾಕ್ಬಿಟ್ರು. ಸೊ ಆ ಥರ ತುಂಬ ಜನ ಇದ್ದಾರೆ ಭಾಳ ವರ್ಷ ಇಟ್ಕೊಂಡಿರೋರು. ಸೊ ಅದಕ್ಕೆ ಏನು ಮಾಡಿದ್ರು, ಮಿನಿಮಮ್ 30% ಅಂತ. ಸೊ ಈವನ್ ಇಫ್ ಯು ಮೇಕ್ 100,000 ಓನ್ಲಿ, ಯು ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30% ಆಫ್ ದಿ 1 million ಪ್ರಾಫಿಟ್. ಓಕೆ. ಸೊ ಆ ಥರ ಹೇಳ್ಬಿಟ್ಟು ಇವಾಗ ಯು ಎಂಡ್ ಅಪ್ ಆಟೋಮೆಟಿಕಲಿ 300,000 ಇನ್ಸ್ಟೆಡ್ ಆಫ್ ಪೇಯಿಂಗ್ ಲೈಕ್ ಮೇ ಬಿ 40-50,000. ಸೊ ದಟ್ ಈಸ್ ದ ಪ್ರಾಬ್ಲಮ್ ಅಲ್ಲ. I mean, they have to get some money. I don't have a problem with keep that money. But ಅದನ್ನ ಕರೆಕ್ಟಾಗಿ ಉಪಯೋಗಿಸೋ ಪರಲ್ಲ. ಬೇರೆ ಕಡೆ ಎಲ್ಲ ಪೋಲ್ ಮಾಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಸ್ನೋ ಹೈಡ್ರೋ 2 billion ಇಂದ ಇಟ್ ಹಸ್ ಗಾನ್ ಟು 45 billion ಅಕಾರ್ಡಿಂಗ್ ಟು ಸಮ್ ಎಸ್ಟಿಮೇಟ್ಸ್. ರೆಡಿಕ್ಯುಲಸ್. ಆ ಥರ ಎಲ್ಲ ವೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಯಾರೋ ಪಾಪ ವಯಸ್ಸಾದ್ಮೇಲೆ ನೋಡ್ಕೊಳ್ಳಿ ಅಂತ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡಿದ್ರು, ಅದನ್ನ ರೆಕ್ಟಿಫೈ ಮಾಡಿದ್ದಾರೆ. ಬಹಳ ಜನಕ್ಕೆ ಅದು ಕನ್ಫ್ಯೂಷನ್ ಇತ್ತು. ಫಾರ್ ಎಕ್ಸಾಂಪಲ್ ಎನಿಥಿಂಗ್ ವಿಚ್ ಟ್ರಿಗರ್ಸ್ ಕ್ಯಾಪಿಟಲ್ ಗೇನ್ಸ್, ಇದು ಚೇಂಜಸ್ ಕ್ಯಾನ್ ಟ್ರಿಗರ್ ಕ್ಯಾಪಿಟಲ್ ಗೇನ್ಸ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇಬ್ರು ಸೇರಿ ತಗೊಂಡಿರ್ತಾರೆ, ಹಸ್ಬೆಂಡ್ ತಿರ್ಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅವಾಗ ಕ್ಯಾಪಿಟಲ್ ಗೇನ್ ಟ್ರಿಗರ್ ಆಗ್ಬಿಟ್ಟು ದೇ ವಿಲ್ ಲೂಸ್ ದಟ್ ಪರ್ಟಿಕ್ಯುಲರ್ ಬೆನಿಫಿಟ್ ಪೋರ್ಷನ್ ಅಂತ ಹೇಳಿ, ಬೆನಿಫಿಟ್ ಫುಲ್ ಹೊಡೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ರೆಕ್ಟಿಫೈ ಮಾಡಿ, ಇಲ್ಲ ದಟ್ ವಿ ವಾಂಟ್ ಟು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಮಕ್ಕಳು ಕೊಟ್ಟಾಗಲಿ ಅಥವಾ ಹಸ್ಬೆಂಡ್ ಅಥವಾ ಇದು ತಿರ್ಕೊಂಡ್ರೆ ದಟ್ ವಾಸ್ ಅ ಬಿಗ್ ಇದು ಬಜೆಟ್ ಅಲ್ಲಿ ಇರಲಿಲ್ಲ. ಆಮೇಲೆ ಮಿಸ್ಟೇಕ್ ಎಲ್ಲರೂ ಸೇರಿ ಕಂಡಿಡಿದು ಈ ತರ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ದೇ ಫಿಕ್ಸ್ಡ್ ಇಟ್ ನಾವು. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಸಿನಾರಿಯೋ. ಇನ್ನು ಬರ್ಬೋದು ಮಿಸ್ಟೇಕ್ಸ್, ಬಟ್ ಆಸ್ ಆಫ್ ನೌ ದೇ ಹ್ಯಾವ್ ರೆಕ್ಟಿಫೈಡ್ ಇಟ್. ನೀವು ಹೇಳಿದ್ರಿ ಲಾಸ್ಗಳ ಬಗ್ಗೆ. ಇವಾಗ ಲೆಟ್ಸ್ ಸೇ somebody bought a property for $1 million. ಈಗ ಒಂದು 5 ವರ್ಷ ಆದ್ಮೇಲೆ ಮಾರ್ತಿದ್ದಾರೆ. ಈಗ ಮಾರ್ಕೆಟ್ ಎಲ್ಲ ತಿರ್ಗಾ ಕೆಳಗಾಗಿದೆ. ದೇ ಮೇ ಸೆಲ್ ಇಟ್ ಫಾರ್ 1.1 ಅಂತ ಇಟ್ಕೊಳ್ಳಿ. ಇವಾಗ ಇಂಟ್ರೆಸ್ಟ್ ಕಟ್ಟಿರ್ತಾರೆ ಎಷ್ಟೊಂದು 300,000 400,000. 1.1 ಅಂದರೆ ಅಫಿಷಿಯಲಿ ಇಟ್ ಇಸ್ ಅ ಲಾಸ್, ಬಟ್ ಫ್ರಮ್ ದ ಗೌರ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ದೇವ್ ಆಕ್ಚುಲಿ ಗೇನ್ಡ್ $100,000. ಸೊ ಇವಾಗ $100,000 ಮೇಲೆ ಅವರು ಕ್ಯಾಪಿಟಲ್ ಗೇನ್ಸ್ ಕಟ್ಟಲೇಬೇಕು, ನಂಬರ್ 1.
ಸೆಕೆಂಡ್ ಸಿನಾರಿಯೋ ಇಸ್ ಅದೇ $1 million ಕೊಂಡ್ಕೊಂಡಿರ್ತಾರೆ, ದೇ ಸೆಲ್ ಇಟ್ ಫಾರ್ 700, 300,000 ಲಾಸ್ ಆಯಿತು. ಹೌ ಮೆನಿ ಇಯರ್ಸ್ ಕ್ಯಾನ್ ದೇ ಆಕ್ಚುಲಿ ಕ್ಯಾರಿ ಆನ್ ದಟ್ ಲಾಸ್ ಫಾರ್ ದ ನೆಕ್ಸ್ಟ್ ಪರ್ಚೇಸ್? ಅದು ಎಕ್ಸಾಕ್ಟ್ ಆಗಿ ಅದು ಫಿಗರ್ ನನ್ಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಅಪ್ ಟು 5 or 6 years ಗೊತ್ತಿರೋಂಗೆ, ಬಟ್ ಐ ಆಮ್ ನಾಟ್ ಶೋರ್, ಮೇ ಬಿ ಮೋರ್ ಆಲ್ಸೋ ಅದಿರ್ಬೋದು. ಬಟ್ ಏನಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಒಂದು ರೂಲ್ ಇತ್ತು, ಯು ಕ್ಯಾನ್ ಓನ್ಲಿ ಆಫ್ಸೆಟ್ ಯುವರ್ ಲಾಸಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಅಸೆಟ್ ಬೈ ಯೂಸಿಂಗ್ ದ ಸೇಮ್ ಕ್ಲಾಸ್ ಅಂತ. ಸೊ ಬಿಗ್ ಶೇರ್ಸ್ ಲಾಸ್ ಆಗಿರುತ್ತೆ, ಇದ್ರಲ್ಲಿ ಪ್ರಾಫಿಟ್ ಬರ್ತಾ ಆಫ್ಸೆಟ್ ಮಾಡಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಅಗೇನ್ ಅವರು ಇನ್ನೊಂದು ಯಾವ್ದೋ ಪ್ರಾಪರ್ಟಿ ಪ್ರಾಫಿಟ್ ಮಾಡಿದ್ರೆ ದೆನ್ ದೇ ಕ್ಯಾನ್ ಆಫ್ಸೆಟ್ ದಟ್ ಲಾಸ್. ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಲಾಸ್. ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಈ ಖರ್ಚು ಮಾಡ್ತಾರಲ್ಲ ಮನೆಗೆ, ದಟ್ ಯು ಕ್ಯಾನ್ ಪಾಸ್ ಇಟ್ ಆನ್ ಅಂಡ್ ಲೈಕ್ ವೆನ್ ಯು ಮೇಕ್ ಪ್ರಾಫಿಟ್ ಇನ್ ದ ರೆಂಟ್, ಅಲ್ಟಿಮೇಟ್ಲಿ ಆಲ್ ಪ್ರಾಪರ್ಟೀಸ್ ಬಿಕಮ್ ಪ್ರಾಫಿಟಬಲ್, ಪಾಸಿಟಿವ್ ಆಗುತ್ತೆ. ಸೊ ಅವಾಗ ಇದು ಯು ಕ್ಯಾನ್ ಆಫ್ಸೆಟ್ ಇಟ್. ನಾನು ಎಲ್ಲರಿಗೂ ಹೇಳೋದೇ, ನೀವು 40 ಗಂಟೆ ನೀವು ಕೆಲಸ ಮಾಡಬಹುದು, ಇಲ್ಲ 50 ಗಂಟೆ ಮಾಡ್ತೀರಾ, ಯು ವರ್ಕ್ ಹಾರ್ಡ್. ದರ್ ಆರ್ ಇನ್ಸ್ಟೆನ್ಸಸ್ ವೆನ್ ಯು ಡೂ 60 hours per week at work ಅಂತ. All you need to do is spend 2 hours per week on your personal finances, right? It will actually set you up for the future. And at the same time, I think health kuda stay important. All you need to do is spend, half an hour per day on your health. I think, your financial fitness, your, health, trying to be, medically fit as well is very, very important. ಅವರು ಸುಮನ್ ನಗರ್ಕರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಅದೇ ಹೇಳ್ತಿದ್ರು, ಮುಂಚೆ ಏನಾಗ್ತಿತ್ತು ಅಂದರೆ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವಾಗ ದೇರ್ ಆರ್ 2 very important marks cards. One is your blood test results, very, very important, and I think you don't need any reds there. And the second one is your financial report card as well. ಅಂದ್ರೆ ಈಗ ಹೇಳ್ತಾರಲ್ಲ 150/60 ಬಂತು ಅಂತಂದ್ರೆ ಇದು ಮಾರ್ಕ್ಸ್ ಕಾರ್ಡ್ ವಿಚಾರ ಮಾತಾಡ್ತಾನೆ ಇಲ್ಲ. ಕರೆಕ್ಟ್. ಮಾತಾಡ್ತಾ ಇರೋದೇ ವಿಚಾರನೇ ಬೇರೆ. ವೆರಿ ಟ್ರೂ, ಅದು ನೀವು ಹೇಳಿದ್ ಕರೆಕ್ಟ್. ಬಹಳ ಜನ ಈ ಪರ್ಟಿಕ್ಯುಲರ್ ಫೈನಾನ್ಸ್ ವಿಷಯದಲ್ಲಿ ತುಂಬಾ, ಈವನ್ ಹೆಲ್ತ್ ವಿಷಯದಲ್ಲೂ ಅಷ್ಟೇ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಒಂದು 50 ಆದ್ಮೇಲೆ ಸಡನ್ ವಾಕಿಂಗ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಆಮೇಲೆ ನೀ ಪೇನು ಆ ಪೇನು ಈ ಪೇನು ಫ್ಲಾಟ್ ಫುಟ್ ಅಂತ ಓದಾಡ್ತಾರೆ. ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಕರೆಕ್ಟ್ ಗುಡ್. ಐ ಮೀನ್ ದಟ್ಸ್ ಮೈ ಒಪಿನಿಯನ್. ನಾ ಅದೇ ನೋಡೋಣ, ಯಾರು ಫೈನಾನ್ಷಿಯಲ್ ಪ್ಲಾನರ್ಸ್ ಇರೋಂಗಿದ್ರೆ ಮೂರ್ತಿ ಅವರೇ, ಅವ್ರನ್ನ ಕರೆಸಿದ್ರೆ ಮೇ ಬಿ ಒಂದು ಸ್ಮಾಲ್ ಸೆಗ್ಮೆಂಟ್ ಮಾಡಬಹುದೇನೋ, ಜಸ್ಟ್ ಸೊ ದಟ್ ಇಟ್ ಇಸ್ ಕ್ಲಿಯರ್. ನಮ್ಮ ಕಮ್ಯುನಿಟಿಯಲ್ಲಿ ಇದ್ದಾರೆ ತುಂಬಾ ನಾಲೆಡ್ಜಬಲ್, ಕರೆದ್ಬಿಟ್ಟು ಒಂದು ಮಾಡ್ಬೋದು ಒಂದು ಸೆಷನ್. ಆಮೇಲೆ ಇನ್ನೊಂದು ನೀವು ಇದು ಕೇಳಿದ್ರಿ SMSF ಬಗ್ಗೆ, ಅದನ್ನು ಅಷ್ಟೇ ಅಗೇನ್ ಅವರು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ. ಅದೇ ಜಸ್ಟ್ ಟ್ಯಾಕ್ಸ್ ಗ್ರಾಬ್ ಅಷ್ಟೇ. ಅದು ಅಲ್ಟಿಮೇಟ್ಲಿ ಅಗೇನ್ ಇಟ್ಸ್ ಗೋನ್ ಟು, ಈಗ SMSF ನೀವು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್, ಅದ್ರಲ್ಲಿ ನೀವು ಇರೋಂಗಿರಲಿಲ್ಲ. ಸೊ ನೀವು ಯಾವತ್ತಿದ್ರೂ ಬಾಡಿಗೆ ಕೊಡಬೇಕಿತ್ತು. ಸೊ ಪ್ರಾಬ್ಲಿ 20 years it was helping somebody else who wanted to rent. That was amazing. ಅದು ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ ಐ ಮೀನ್ ಯು ಕ್ಯಾನ್ ಸ್ಟಿಲ್ ಬೈ, ಬಟ್ ನಿಮ್ದು ಓನ್ ಫುಲ್ ದುಡ್ಡಲ್ಲಿ. ಬಟ್ ಬಹಳ ಜನ ಯು ಕಾಂಟ್ ಕೇರ್ ಅನ್ನೋದಕ್ಕಿಂತ ಅದೇ ಯು ಕಾಂಟ್ ಬಾರೋ ಬೇಸಿಕಲಿ. ಸೊ ದ ಪ್ರಾಬ್ಲಮ್ ಈಸ್ ಯಾರ ಹತ್ರ ಅಷ್ಟೊಂದು ಇರಲ್ಲ. 800,000-900,000 ಅಥವಾ 700,000 ಇರಲ್ಲ. ಇಲ್ಲ ಅಂತ 200,000-300,000 ತುಂಬಾ ಜನ ಇರ್ತಾರೆ. ಅವ್ರಿಗೆ ಹೆಲ್ಪ್ ಆಗ್ತಾ ಇತ್ತು, ಗೌರ್ಮೆಂಟ್ ಹೆಲ್ಪ್ ಆಗ್ತಾ ಇತ್ತು. ಅಂದ್ರೆ ಬಿಕಾಸ್ ಆನ್ ಗೋಯಿಂಗ್ ಗೌರ್ಮೆಂಟ್ ವಿಲ್ ಗೆಟ್ ಬೆನಿಫಿಟ್. ಎಲ್ಲ ತರದಲ್ಲಿ ತಗೋತಾರಲ್ಲ ಅವರು, ಸ್ಟಾಂಪ್ ಡ್ಯೂಟಿ ಬರುತ್ತೆ, ಇದು ಬರುತ್ತೆ, ಕೌನ್ಸಿಲ್ ರೇಟ್ಸ್ ಬರುತ್ತೆ ಎಲ್ಲ. ಅಂಡ್ ಇಟ್ ವಾಸ್ ಪ್ರೊವೈಡಿಂಗ್ ಅಕೊಮಡೇಷನ್ ಫಾರ್ ಸಂಬಡಿ. ಈಗ ಅದೊಂದು ಬೇರೆ ಕಲ್ಬಿತ್ತು. ಈಗ ಅದು ಮತ್ತೆ ದೇ ಕಾಂಟ್ ಬೈ. ದೇ ಕ್ಯಾನ್ ಸ್ಟಿಲ್ ಬೈ ಕಮರ್ಷಿಯಲ್, ಬಟ್ ಕಮರ್ಷಿಯಲ್ ಅಗೇನ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಅದು ಅಫೋರ್ಡಬಿಲಿಟಿ ಬಹಳ ಜನಕ್ಕೆ ಇರಲ್ಲ. ಇವಾಗ ಇನ್ವೆಸ್ಟ್ಮೆಂಟ್ ಮನೆ ತಗೊಳಕ್ಕೆ ಆಗಲ್ಲ ಅಂತ. SMSF ಇಂದ ನೀವು ಓನ್ ಫುಲ್ ದುಡ್ಡಿದ್ರೆ ನೀವು ತಗೋಬಹುದು. ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಬಾರೋ ಮಾಡಕ್ಕಾಗಲ್ಲ. ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡ್ ಇಂದ. ಅದರ್ವೈಸ್ ಔಟ್ಸೈಡ್ ಆಫ್ SMSF ತಗೋಬಹುದು ನಾರ್ಮಲ್. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ SMSF. ಅದಲ್ಲಿ ಅದೇ ಏನಂದ್ರೆ ತುಂಬಾ ಅನುಕೂಲ ಆಯ್ತದ. ಈಗ ಕೆಲವೊಂದು ಜನ 2 ಪ್ರಾಪರ್ಟಿ ತಗೋತಾ ಇರೋದು, ಇಟ್ ಗ್ರೋಸ್ ಓವರ್ ದ ಪೀರಿಯಡ್ ಆಫ್ ಇದು 20 years ವಾಟ್ ಎವರ್. ಅವ್ರು ರಿಟೈರ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಯಾವ್ದು ಅಸೆಟ್ ಇರುತ್ತೆ, ಪ್ಲಸ್ ಬಾಡಿಗೆ ಬರ್ತಾ ಇರುತ್ತೆ. ಇಟ್ ಪೇಸ್ ಫಾರ್ ದೇರ್ ಓನ್. ಇದು ಗವರ್ಮೆಂಟ್ ಇಸ್ ಫ್ರೀ ಫ್ರಮ್ ದೋಸ್ ದಟ್ ಪರ್ಟಿಕ್ಯುಲರ್ ಕಪಲ್ ಆರ್ ಫ್ಯಾಮಿಲಿ, ಬಿಕಾಸ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಟು ವರಿ ಅಬೌಟ್ ದಮ್, ಬಿಕಾಸ್ ದೇ ಡೋಂಟ್ ಕಮ್ ಅಂಡರ್ ಅಸೆಟ್ ಟೆಸ್ಟ್ ಬರಲ್ಲ, ಇನ್ಕಮ್ ಟೆಸ್ಟ್ ಬರಲ್ಲ. ಸೊ ಗವರ್ಮೆಂಟ್ ವಾಸ್ ಫ್ರೀ, ದೇ ಡೋಂಟ್ ಹ್ಯಾವ್ ಟು ಲುಕ್ ಆಫ್ಟರ್ ದಮ್. ಹೆಲ್ತ್ ಕಾರ್ಡ್ ಕೊಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಈಗ ಏನ್ ಮಾಡೋರು ಅಂದ್ರೆ, ಇವ್ರು ಮಾಡಿದ ಪ್ರಕಾರ ಈಗ ಬಹಳ ಜನ ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಸೊ ಆಬ್ವಿಯಸ್ಲಿ ಶೇರ್ಸ್ ಅಲ್ಲಿ ಆಗ್ತಾರೆ, ದೇ ಮೇ ನಾಟ್ ಗೆಟ್ ಸಿಮಿಲರ್ ರಿಟರ್ನ್ಸ್. ಈಗ ಏನಾಗ್ತದೆ, ದೇ ಡಿಪೆಂಡ್ ಆನ್ ದಿ ಗವರ್ಮೆಂಟ್, ಅಂಡ್ ಗವರ್ಮೆಂಟ್ ಎಂಡ್ಸ್ ಅಪ್ ಪೇಯಿಂಗ್ ಲಾಟ್ ಆಫ್ ದೀಸ್ ಪೆನ್ಷನ್ ಕೊಡಬೇಕಲ್ಲ. ಯಾಕಂದ್ರೆ ಮುಂಚೆ ಏನಂದ್ರೆ 200,000 ಇದ್ರೆ ನೀವು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅವ್ರು ಒಂದು 500 ಕೊಟ್ಟಿರೋರು, ಸೊ ನೀವು 700,000 ಹಾಕಿ ಒಂದು ಪ್ರಾಪರ್ಟಿ ತಗೋಬೋದಾಗಿತ್ತು. ನೀವು ಹೇಳ್ದಂಗೆ ಇವಾಗ 60 ವರ್ಷ ಆದ್ಮೇಲೆ ಅವ್ರು ಮಾರಿದ್ರೆ, they would have actually gone beyond that income test, which effectively means that they would have self-funded themselves. Self-funded retirees. ಈಗ ಏನಂದ್ರೆ ಇವಾಗ ಪೆನ್ಷನ್ಗೆ ಇದಾಗುತ್ತೆ. ಯಾಕಂದ್ರೆ the 200 can't become 700,000
ವಿತೌಟ್ ದ ಬ್ಯಾಂಕ್ ಹೆಲ್ಪಿಂಗ್ ತರ. ರಫ್ಲಿ ಇನ್ನು 45 days ಇದೆ. ಈಗ ಯಾರು ಆಲ್ರೆಡಿ ಸೆಟಪ್ ಮಾಡಿದ್ದಾರೆ ಅಂದ್ರೆ ದೇ ಕ್ಯಾನ್ ಸ್ಟಿಲ್ ಎಂಡ್ ಅಪ್ ಬೈಯಿಂಗ್. ಸೊ ಕ್ವಿಕ್ ಆಗಿ ಸ್ವಲ್ಪ ಆಕ್ಟ್ ಮಾಡಿ ಯಾವ್ದು ಪ್ರಾಪರ್ಟಿ ಮೊದಲೇ ನೋಡಿದ್ದಾರೆ ಅಂದ್ರೆ ದೇ ಕ್ಯಾನ್ ಸ್ಟಿಲ್ ಎಂಡ್ ಅಪ್ ಬೈಯಿಂಗ್ ವಿತ್ ಇನ್ ದಟ್ 45 days. ಅದಾದ್ಮೇಲೆ ದೇ ಕ್ಯಾನ್, ಐ ಮೀನ್ ರಫ್ಲಿ 45, ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್, 44 ಇರ್ಬೋದು, 46 ಇರ್ಬೋದು. ದೇ ಗಾಟ್ ಅ ವಿಂಡೋ, ಅಷ್ಟ್ರಲ್ಲಿ ಮಾಡ್ಬೋದು. ಬಟ್ ಈಗ ಸೆಟಪ್ ಮಾಡೋದು ಸ್ವಲ್ಪ ಕಷ್ಟ. ಸೆಟಪ್ SMS ಆಗಿದೆ ಅಂದ್ರೆ ದೇ ಪ್ರಾಬಬ್ಲಿ ಕ್ಯಾನ್ ಬೈ, ಅದೊಂದು ಇದೆ. ದೇ ಕ್ಯಾನ್ ಸ್ಟಿಲ್ ಬೈ ಕಮರ್ಷಿಯಲ್ ಇಫ್ ದೇ ಕ್ಯಾನ್ ಅಫೋರ್ಡ್. ಬಹಳ ಜನಕ್ಕೆ ಆಗದಲ್ಲೇ ಇರ್ಬೋದು, ಅದೊಂದಿದೆ. ಬಾರೋ ಮಾಡ್ದಲ್ಲೇ ತಗೋಬಹುದು ಅಂದ್ರೆ ಅದೇ ಪಾಸಿಬಿಲಿಟಿ ಇದೆ. ಬಟ್ ಅದು ಬಹಳ ಜನಕ್ಕೆ ಆಗಲ್ಲ, ಯಾಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್, ಅಷ್ಟಾಗಲ್ಲ. ಆಮೇಲೆ ಕಮರ್ಷಿಯಲ್ ಅಲ್ಲಿ ಆಬ್ವಿಯಸ್ಲಿ ದೇರ್ ಆರ್ ಲಾಟ್ ಆಫ್ ಪ್ರೋಸ್ ಇದೆ, ಕಾನ್ಸ್ ಇದೆ. ಅದು ಅರ್ಥ ಮಾಡ್ಕೋಬೇಕು. ಎರಡೂ ಇದೆ ಅದರಲ್ಲಿ. ಸೆಪರೇಟ್ ಟಾಪ್. ಹಾಲಿಡೇ ಹೋಮ್ಸ್ ಕಮರ್ಷಿಯಲ್ ಬರಲ್ವಾ? ಡಿಪೆಂಡ್ಸ್ ಯಾವ ತರ ಬರ್ತೀರಂತ. ನೀವು SMSF ಅಲ್ಲಿ ಹಾಲಿಡೇ ಹೋಮ್ಸ್ ಬರಲ್ಲ. ಇದು ಇಟ್ಸ್ ರೆಸಿಡೆನ್ಷಿಯಲ್. ಇದು ನನ್ಗೆ ಗೊತ್ತಿರೋ ಪ್ರಕಾರ, ಐ ಮೇ ಬಿ ರಾಂಗ್, ಬಟ್ ರೆಸಿಡೆನ್ಷಿಯಲ್ ಅದು. ಬಟ್ ನೀವು ಇರೋಕ್ಕಾಗಲ್ಲ. SMSF ಅಲ್ಲಿ ತಗೊಂಡ್ರೆ ಯು ಕಾಂಟ್ ಸ್ಟೇ ಇವನ್ ಅ ಸಿಂಗಲ್ ಡೇ, ಹಾಫ್ ಎ ಡೇ ಕೂಡ ಇರೋಂಗಿಲ್ಲ. ಸೊ SMSF ಅಲ್ಲಿ ದಟ್ ರೂಲ್ಸ್ ಔಟ್. ಸೊ ಇಟ್ ಇರ್ರೆಸ್ಪೆಕ್ಟಿವ್ ಹೌ ವಿ ಕನ್ಸಿಡರ್ ಇಟ್, ಸೊ ಯು ಕಾಂಟ್ ಬೈ ಇಟ್ ಹಂಗೆ. ಸೊ ಆಮೇಲೆ ಟ್ರಸ್ಟ್ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಐ ಥಿಂಕ್ ದೇ ಆರ್ ಆಕ್ಚುಲಿ ದ ಬಿಗ್ಗೆಸ್ಟ್ ಹಿಟ್ ಅನ್ಸುತ್ತೆ. ಯಾಕೆಂದ್ರೆ there's probably a significant amount of the funds sitting within the trust because of high risk occupation. High net worth individuals ಅಫೆಕ್ಟ್ ಆಗುತ್ತೆ. ಬಟ್ ಬಹಳ ಜನ ಟ್ರಸ್ಟ್ ಸೆಟಪ್ ಮಾಡಿಲ್ಲ ಆಸ್ಟ್ರೇಲಿಯಾದಲ್ಲಿ. ಇಫ್ ಯು ಲುಕ್ ಅಟ್ ಇಟ್, ಇಟ್ಸ್ ಕ್ವೈಟ್ ಲೆಸ್ ನಂಬರ್ಸ್. ಬಹಳ ಜನ ಡಾಕ್ಟರ್ಸ್ ಅವ್ರು ಇವ್ರು ಗೊತ್ತಿಲ್ಲ, ಮಾಡಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಇನ್ಕಮ್ ರೇಂಜ್. ಸೊ ಲಾಟ್ ಆಫ್ ಇಂಡಿವಿಜುವಲ್ಸ್ ವಿತ್ ಹೈ ಇನ್ಕಮ್ ದೇ ವುಡ್ ಹ್ಯಾವ್ ಪ್ರಾಬಬ್ಲಿ ಡನ್ ಇಟ್. ಅವ್ರಿಗೆಲ್ಲ ಈಗ ಮತ್ತೆ ಎಫೆಕ್ಟ್ ಆಯ್ತು, ಅದರಲ್ಲಿ ಇರಲಿಲ್ಲ. ಸೊ ಈಗ ದೇ ಹ್ಯಾವ್ ಟು ಪೇ ಅಗೇನ್ ದಟ್ 30% ಮಿನಿಮಮ್ ಬಂದ್ಬಿಟ್ಟಿದೆ. ಹಾಗಾಗಿ ಅದೊಂದು ಎಫೆಕ್ಟ್ ಆಗುತ್ತೆ. ಬಟ್ ಅದು ನಂಬರ್ ಆಫ್ ಪೀಪಲ್ ಅಫೆಕ್ಟೆಡ್ ವೆರಿ ಸ್ಮಾಲ್. ಹಾಗಾಗಿ ಐ ಥಿಂಕ್ ಇಟ್ಸ್ ನಾಟ್ ಎ ಮೇಜರ್ ಕನ್ಸರ್ನ್. ಇಟ್ ಡಸಂಟ್ ಅಫೆಕ್ಟ್ ದ ಕಾಮನ್ ಪಬ್ಲಿಕ್. ಏನಂದ್ರೆ ದೇರ್ ವಾಸ್ ಒನ್ ಕಾಂಟ್ರವರ್ಷಿಯಲ್ ಕಂಟೆಂಟ್ ಅದರಲ್ಲಿ. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಮದುವೆ ಆಯ್ತು ಅಂದ್ರೆ, ಇವಾಗ ಇಫ್ ದ ಬಾಯ್ ಆರ್ ದ ಗರ್ಲ್, ಇಫ್ either of them don't have a property and the other one has a property, ಇವಾಗ if something goes wrong and if there's a divorce, then the other person could have actually taken 50% away. I think ಅದರಿಂದ ಲಾಟ್ ಆಫ್ ಪೀಪಲ್ ವರ್ ಆಕ್ಚುಲಿ ಪುಟಿಂಗ್ ದಟ್ ಇನ್ ಟು ದ ಟ್ರಸ್ಟ್ ಆಸ್ ವೆಲ್. ಯಾಕಂದ್ರೆ ತಿರ್ಗಾ ಸ್ಟಾಂಪ್ ಡ್ಯೂಟಿ ಮಾಡಿ ಒಂದು 200,000 300,000 ಮಾಡಿ ಜಸ್ಟ್ ಟು ಪ್ರೊಟೆಕ್ಟ್ ದೇರ್ ಅಸೆಟ್ಸ್ ತರ. ಜಾಯಿಂಟ್ ನೇಮಲ್ಲಿ ಇದ್ರೆ ತೊಂದರೆ ಆಗಲ್ವಲ್ಲ? ಇಲ್ಲ, ಬಟ್ ಎಂಡ್ ಆಫ್ ದ ಡೇ ಆಗತ್ತಲ್ಲ ಸರ್. ಸೊ ಅದೇ ಇದನ್ನೆಲ್ಲ ನಾವು ತಿರ್ಗಾ ಮಾತಾಡೋಣ ಸರ್. ಮೂರ್ತಿ ಸರ್, if we can find a financial advisor, we'll come up with some examples, specific examples, and just to make it aware. But it's very important. ನೀವು 60 ಗಂಟೆ ನೀವು ಕೆಲಸ ಮಾಡ್ತೀರಾ, ಒಂದು 2 hour ಅಷ್ಟೇ, ವಾರಕ್ಕೆ ಒಂದು 2 hour, ಅಟ್ಲೀಸ್ಟ್ 1 hour per week if you spend on your finances, it'll actually help. And at the same time ಒಂದು 30 minutes per day ನೀವು ಹೆಲ್ತ್ ಬಗ್ಗೆ ನೀವು ನೋಡ್ಕೊಂಡ್ರೆ that will be very very ಟೈಮ್ ಇದೆಯಾ? ಇನ್ನೊಂದು 2-3 ನಿಮಿಷ ಇದೆ. ಅದೊಂದು ಕ್ವಿಕ್ ಆಗಿ ಹೇಳ್ತೀನಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ದಿಸ್ ಇಸ್ ಒನ್ ಆಫ್ ದಿ ಗವರ್ಮೆಂಟ್ ಇನಿಷಿಯೇಟಿವ್ಸ್ ವಿಚ್ ಹೆಲ್ಪ್ಡ್ ಅ ಲಾಟ್ ಆಫ್ ಪೀಪಲ್. ಸೊ ಐ ಜಸ್ಟ್ ವಾಂಟ್ ಟು ಮೆನ್ಷನ್ ದಟ್ ಬಿಕಾಸ್ ದೀಸ್ ಆರ್ ದ ಥಿಂಗ್ಸ್ ದೇ ನೀಡ್ ಟು ಡೂ ಮೋರ್. ಒಂದು ನ್ಯಾಷನಲ್ ರೆಂಟಲ್ ಅಫೋರ್ಡಬಿಲಿಟಿ ಸ್ಕೀಮ್ ಅಂತ ಮಾಡಿದ್ರು, NRAS ಅಂತ ಹೇಳ್ಬಿಟ್ಟು. ದಿಸ್ ವಾಸ್ ಅಮೇಜಿಂಗ್ ಸ್ಕೀಮ್. ಐ ಡೋಂಟ್ ನೋ ವೈ ದೇ ರಿಮೂವ್ಡ್ ಇಟ್, ತುಂಬಾ ಡಿಸಪಾಯಿಂಟ್ ಆಯ್ತು ಅದು ತೆಗೆದಾಗ ಅವರು. ಇದು ಹೆಂಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಕೊಡ್ತೀನಿ. ಒಂದು $400,000 ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ. ಅದು ರಫ್ಲಿ $400 ಬಾಡಿಗೆ ಬರ್ತದೆ ಅಂತ ಇಟ್ಕೊಳ್ಳಿ. ಸೊ ಯು ಗೇವ್ 20% ಡಿಸ್ಕೌಂಟ್ ಟು ದ ಟೆನೆಂಟ್. Okay, so you lose about $80 per week. So for losing $80 per week, government would compensate by giving $213 per week. So which means you will still be ahead by about $133. Correct. So ಆತರ ಮಾಡಿದ್ರು. ಏನಿದೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ಎಲ್ಲ ಅಪಾರ್ಟ್ಮೆಂಟ್ $400 ಬಾಡಿಗೆ, ಇದು ಬಂದು $320. So obviously it is very appealing for the tenant. Correct. So tenant is a winner there. ಆಮೇಲೆ ಅವರು ದೇ ಬಿಹೇವ್ ವೆರಿ ವೆಲ್ ಬಿಕಾಸ್ ಇಫ್ ದೇ ಲೂಸ್ ದಟ್ ದೇ ಆರ್ ವೆರಿ ಲೆಸ್ ನಂಬರ್ ಆಫ್ ದೋಸ್ NRAS ಪ್ರಾಪರ್ಟೀಸ್. ಸೊ ದೇ ವಿಲ್ ಟ್ರೈ ಟು ಲೀವ್ ಸ್ಟೇ ಲಾಂಗರ್, ಲುಕ್ ಆಫ್ಟರ್ ದ ಪ್ರಾಪರ್ಟಿ ವೆಲ್. ಸೊ ದಟ್ ವೇ ಇಟ್ ವಾಸ್ ವೆರಿ ಗುಡ್ ಫಾರ್ ದಮ್. ಆಸ್ ಎನ್ ಇನ್ವೆಸ್ಟರ್ ನಮಗೆ ವೆರಿ ಗುಡ್ ಅದು. ಯಾಕಂತ ಹೇಳಿದ್ರೆ ನನಗೆ ಐ ಆಮ್ ಗೆಟಿಂಗ್ ಪಾಸಿಟಿವ್ ಇನ್ಕಮ್, ಬಟ್ ಐ ಆಮ್ ಸ್ಟಿಲ್ ಲುಕ್ ಇಟ್ ಇಸ್ ಲೈಕ್ ಎನಿ ಅದರ್ ಪ್ರಾಪರ್ಟಿ ಅಂಡ್ ಇಟ್ ವಾಸ್ ವೆರಿ ಗುಡ್ ಇದು. ಸೊ ಅಂಡ್ ಗವರ್ಮೆಂಟ್ಗೆ ಏನಂತ ಹೇಳಿದ್ರೆ, ದಟ್ ವಾಸ್ ಓನ್ಲಿ ಫಾರ್ 10 years. So it was increasing the number of properties available because people were investing because of the benefits, and they end up probably keeping the property for the next 70, 80, 90 years, and the government will benefit for the next 70, 80, 90 years. So ಹಾಗೆ ಅದೊಂದಿತ್ತು. ಸೊ ಅದೊಂದು ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಆಮೇಲೆ ಆನ್ ಗೋಯಿಂಗ್ ಅವ್ರಿಗೆ ಸ್ಟಾಂಪ್ ಡ್ಯೂಟಿ ಬರ್ತಾ ಇತ್ತು, ಕೌನ್ಸಿಲ್ ರೇಟ್ಸ್ ಬರ್ತಾ ಇತ್ತು, ಹಾಗೆಲ್ಲ ಆಗಿ ಗವರ್ಮೆಂಟ್ ವಾಸ್ ಸ್ಟಿಲ್ ಬೆನಿಫಿಟೆಡ್ ದಟ್ ವೇ. ಸೊ ಹಾಗಾಗಿ ಇಟ್ ವಾಸ್ ವಿನ್ ಫಾರ್ ದ ಗವರ್ಮೆಂಟ್, ವಿನ್ ಫಾರ್ ದಿ ಟೆನೆಂಟ್, ವಿನ್ ಫಾರ್ ಅಸ್. ಕರೆಕ್ಟ್. ಈ ತರದ್ ಮಾಡಿದ್ರೆ ಅದು ಏನಕ್ಕೆ ಸ್ಟಾಪ್ ಮಾಡಿದ್ರು ಅಂದ್ರೆ, ದೇ ಹ್ಯಾಡ್ ಅನ್ ಎಕ್ಸಾಂಪಲ್ ಆಫ್ ಸಮ್ ಅಲೋಕೇಶನ್ಸ್ ಕೊಟ್ಟಿದ್ರು ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ, ಪರ್ತಲ್ಲಿ. That guy, they took some allocation for, I don't know, some 500 houses. They didn't build 500, they built 300. So instead of tackling those people who are not
following the correct guidelines, they randomly stop this scheme. I mean, that's stupid. You could have targeted those people and say, okay, future no allocation for you. This was very good, big success. I mean, I've got 5 properties like that. So 10 years positive with, and now rent has gone up, so it's positive. Time is running out, so I'll stop. ಧನ್ಯವಾದಗಳು ಮೂರ್ತಿ ಅವರೇ, ನೀವು ಸಮಯ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡೋದಕ್ಕೆ. ಆಮೇಲೆ ಶಶಿಕಾಂತ್ ಸರ್ ಧನ್ಯವಾದಗಳು. ಬೆಂಗಳೂರು ಪ್ರಾಪರ್ಟಿ ಬಗ್ಗೆನೂ ಮಾತಾಡೋಣ, ಬಟ್ ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ಲಿ ಇದು ಟ್ಯಾಕ್ಸಸ್ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಕ್ಷಿಣಾಮೂರ್ತಿಯವರು ಹಾಗೂ ಶಶಿಕಾಂತ್ ಅವರಿಗೆ ಧನ್ಯವಾದಗಳು. ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ನಾನು ಶಶಿಕಾಂತ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು. ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಏನಿದ್ರು ನಮ್ಮನೇಲೆ ನೆಮ್ಮದಿ.